ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಕಳೆದ 11 ದಿನಗಳಿಂದ ದೇಶದಲ್ಲಿ ಆಗ್ತಾ ಇರುವಂತಹ ತೈಲ ದರ ಏರಿಕೆ ಬಗ್ಗೆ ಮಾತನಾಡೋದಿದೆ. ಮಧ್ಯಪ್ರಾಚ್ಯಗಳ ಯುದ್ಧದ ಪರಿಣಾಮ ತೈಲ ದರ ಏರಿಕೆ ಆಗ್ತಾ ಇದೆ ಎನ್ನುವಂತಹ ಸಮರ್ಥನೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಯಿತು ಫೆಬ್ರವರಿ 28ನೇ ತಾರೀಕಿಗೆ. ಅಲ್ಲಿಂದ ಮೇ 15ರ ತನಕವೂ ಕೂಡ ಇಡೀ ದೇಶದಾದ್ಯಂತ ತೈಲ ಬೆಲೆಗಳು ಸ್ಥಿರವಾಗಿರುವಂತಹ ಸ್ಥಿರವಾಗಿದ್ದು ಇದಕ್ಕೆ ಕಾರಣ ಪಂಚರಾಜ್ಯಗಳ ಚುನಾವಣೆಯಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ರೆ, ಚುನಾವಣೆ ಮುಗಿದ ನಂತರ ತೈಲದ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ ಅಂತ ಜನಸಾಮಾನ್ಯರು ಕೂಡ ಹಿಡಿಶಾಪ ಹಾಕ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಮಿತವ್ಯಯದ ಕರೆಯನ್ನು ಕೊಟ್ಟ ನಂತರ ಇಡೀ ದೇಶದಾದ್ಯಂತ ತೈಲ ಬೆಲೆಗಳು ಗಗನಕ್ಕೇರ್ತಾ ಇದೆ. ಒಂದು ಕಡೆ ಕಚ್ಚಾ ತೈಲದ ದರ ಏರಿಕೆ, ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂಥ ಬಿಕ್ಕಟ್ಟು, ಅದಾದ ನಂತರ ರಫ್ತಿನಲ್ಲಿ ವ್ಯತ್ಯಯ ಆಗ್ತಾ ಇರೋದು, ಇವೆಲ್ಲದರ ಪರಿಣಾಮವಾಗಿ ತೈಲ ದರ ಏರಿಕೆ ಆಗ್ತಾ ಇದೆ ಅಂತ ಸಮರ್ಥನೀಯ ಉತ್ತರಗಳು ಬರ್ತಾ ಇದೆ. ಹಾಗಾದರೆ ತೈಲ ಬೆಲೆ ನಿಯಂತ್ರಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬಳಿ ಯಾವುದಾದ್ರೂ ಆಪ್ಷನ್ಗಳಿದೆಯಾ? ತೈಲ ದರ ಏರಿಕೆಯಿಂದ ಒಟ್ಟಾರೆ ದೇಶದ ಆರ್ಥಿಕತೆ ಮೇಲೆ ಆಗ್ತಾ ಇರುವಂಥ ಬೆಳವಣಿಗೆಗಳೇನು? ಜನಸಾಮಾನ್ಯರು ಅನುಭವಿಸ್ತಾ ಇರುವಂತಹ ತೈಲದ ಬಿಸಿ ಹೆಂಗಿದೆ? ಇದೇ ಇವತ್ತಿನ ವಿಶೇಷ. ಮತ್ತೆ ತೈಲಾಘಾತ ಸುಡುತ್ತಿದೆ ಜೇಬು. ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ಯುದ್ಧ ನಡೀತಾ ಇದ್ದಂತಹ ಸಮಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ 993 ರೂಪಾಯಿ ಏರಿಕೆಯಾಗಿತ್ತು. ಇದೀಗ 10 ದಿನಗಳಲ್ಲಿ 4ನೇ ಬಾರಿಗೆ ತೈಲ ದರ ಹೆಚ್ಚಳ ಆಗಿರೋದು. 4ನೇ ಬಾರಿಗೆ ಹೆಚ್ಚಳ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ದೇಶವಾಸಿಗಳ ಜೇಬು ದಗದಗ ಅಂತ ಬದುಕು ಮಾತ್ರ ಸುಡ್ತಾ ಇರೋದು. 8% ದರ ಏರಿಕೆ ಆಗಿದೆ. ಈ ದರ ಏರಿಕೆಯ ವಿರುದ್ಧ ಆಕ್ರೋಶಗಳು ಕೇಳಿ ಬಂದಿದೆ. ವಾಹನ ಸವಾರರಿಗೆ ದೊಡ್ಡ ಶಾಕ್ ಇದು. ಒಂದು ತೈಲ ದರ ಏರಿಕೆ ಆಗೋದ್ರಿಂದ ಇಡೀ ಜನಜೀವನವೇ ಅಸ್ತವ್ಯಸ್ತ ಆಗುತ್ತೆ. ಸಂಪೂರ್ಣ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ತೈಲ ಸಾಗಾಟದಲ್ಲಿ ವ್ಯತ್ಯಯ. ಈ ವ್ಯತ್ಯಯದಿಂದ ಪ್ರಪಂಚದ ಬೇರೆ ಬೇರೆ ದೇಶಗಳು ಅನುಭವಿಸ್ತಾ ಇರುವಂತಹ ಸಂಗತಿಗಳು, ಅದರಲ್ಲಿ ಭಾರತವೂ ಕೂಡ ಒಂದು. ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯ ತನಕ ಜನಸಾಮಾನ್ಯರ ಜೀವನದ ಮೇಲೆ ಹೊಡೆತ ಬೀಳುತ್ತೆ. 1 ರೂಪಾಯಿ ಪೆಟ್ರೋಲ್ ದರ ಹೆಚ್ಚಳ ಆದರೆ ಸಾಗಾಟ ದರ ಹೆಚ್ಚಳ ಆಗುತ್ತೆ. ಸಾಗಾಟ ದರ ಹೆಚ್ಚಳ ಆದರೆ ಸರಕು ಸಾಮಗ್ರಿಗಳ ದರ ಹೆಚ್ಚಳ ಆಗುತ್ತೆ. ಆ ದರ ಹೆಚ್ಚಳ ಆಗ್ತಾ ಹೋಗೋದಾದರೆ ಹಣದುಬ್ಬರ ಹೆಚ್ಚಳ ಆಗ್ತಾ ಹೋಗುತ್ತೆ. ಹಣದುಬ್ಬರ ಹೆಚ್ಚಳ ಆಗ್ತಾ ಹೋದರೆ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬೀಳೋದಕ್ಕೆ ಶುರುವಾಗುತ್ತೆ. ಯಾವ ಪರಿಪ್ರಮಾಣದಲ್ಲಿ GDPಯ ಪ್ರಿಡಿಕ್ಟ್ ಆಗಿರುತ್ತೋ ಅದನ್ನು ಸಾಧಿಸುವಲ್ಲಿ ದೇಶ ವಿಫಲ ಆಗಿಬಿಡುತ್ತೆ. ಅದಕ್ಕೆ ಜಾಗತಿಕ ಈ ಸ್ಥಿತ್ಯಂತರ ಕಾರಣಗಳು ಅಂತ ಹೇಳ್ತಾರೆ. ಜಾಗತಿಕವಾಗಿ ಆಗುವಂಥ ಈ ಎಲ್ಲ ಬೆಳವಣಿಗೆ ಅಂತ ಇವರು ಕೊಡ್ತಾ ಇರುವಂಥ ಕಾರಣ. ಆದರೆ ಇದಕ್ಕೊಂದು ಲೆಕ್ಕಾಚಾರ ಕೂಡ ಇದೆ. ಇದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡಬಹುದು. ಹೇಗೆ? ತಾವು ತೆಗೆದುಕೊಳ್ತಾ ಇರುವಂಥ ಲಾಭಗಳನ್ನು ನಿಯಂತ್ರಿಸುವ ಮುಖಾಂತರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ವ್ಯಾಟ್ ಮುಖಾಂತರ ಏನು ತಮ್ಮ ಬೊಕ್ಕಸಕ್ಕೆ ಆದಾಯವನ್ನು ತೆಗೆದುಕೊಳ್ಳುತ್ತೋ ಅದನ್ನು ನಿಯಂತ್ರಣ ಮಾಡಿದರೆ ದೇಶವಾಸಿಗಳಿಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುತ್ತೆ ಅಂತ. ಹಾಗಾದ್ರೆ ಕಳೆದ 10 ದಿನಗಳಲ್ಲಿ ಪೆಟ್ರೋಲ್ ದರ ಏರಿಕೆಯಾಗಿದ್ದು ಹೇಗೆ ಗಮನಿಸ್ತಾ ಹೋಗೋಣ. ಮೇ 15ನೇ ತಾರೀಕಿಗೆ 3 ರೂಪಾಯಿ 27 ಪೈಸೆ ಏರಿಕೆ ಆಯಿತು. ಮೇ 20ನೇ ತಾರೀಕಿಗೆ ಅಂದರೆ 5 ದಿನಗಳ ಅಂತರದಲ್ಲಿ 95 ಪೈಸೆ ಏರಿಕೆ ಆಯಿತು. ಅದಾಗಿ 3 ದಿನಕ್ಕೆ ಮತ್ತೆ 95 ಪೈಸೆ ಏರಿಕೆ ಆಯಿತು. ಮೇ 25ನೇ ತಾರೀಕಿಗೆ
₹2.65 ಹೆಚ್ಚಳ ಆಗಿದೆ. ₹2.65 ಹೆಚ್ಚಳ ಆಗುವ ಮುಖಾಂತರ ₹110.93 ತಲುಪಿದೆ. ಪೆಟ್ರೋಲ್ ದರ ₹110.93 ತಲುಪಿದೆ. ಯುದ್ಧ ಶುರುವಾಗುವ ಪೂರ್ವದಲ್ಲಿ ಕಚ್ಚಾ ತೈಲದ ದರ 80ರ ಆಸುಪಾಸಿನಲ್ಲಿತ್ತು. ಯುದ್ಧದ ಪೀಕ್ ಟೈಮ್ನಲ್ಲಿ $120-130 ತನಕವೂ ಕೂಡ ಹೋಯಿತು. ಆದಾಗ್ಯೂ ಕೂಡ ಭಾರತ ಸರ್ಕಾರ ಅಥವಾ ಭಾರತದ ತೈಲ ಮಾರುಕಟ್ಟೆಯಲ್ಲಿ ತೈಲ ಕಂಪನಿಗಳು ತೈಲ ದರವನ್ನು ಏರಿಕೆ ಮಾಡಿರಲಿಲ್ಲ. 103-104ರ ಆಸುಪಾಸಿನಲ್ಲೇ ಇತ್ತು. ಆದರೆ ಕಳೆದ 10 ದಿನಗಳಿಂದ ತೈಲದ ದರ ಏರುಗತಿಯಲ್ಲಿದೆ. ಈ ತೈಲದ ದರ ಏರುಗತಿಯ ಮುನ್ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಮಾತನಾಡಿದಾಗ ಕೊಟ್ರ ಅನ್ನುವಂಥದ್ದೊಂದು ಚರ್ಚೆ. ಕಡಿಮೆ ಪೆಟ್ರೋಲ್ ಡೀಸೆಲ್ ಅನ್ನು ಬಳಕೆ ಮಾಡಿ, ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಿ, ಎಲ್ಲವೂ ಕೂಡ ಮುನ್ಸೂಚನೆ ಆಗಿತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದು ಪೆಟ್ರೋಲ್ ದರ ಏರಿಕೆ ಆದರೆ ಡೀಸೆಲ್ ದರ ಏರಿಕೆ ಹೆಂಗಾಯಿತು? ಮೇ 15ನೇ ತಾರೀಕಿಗೆ ₹3.11 ಏರಿಕೆ ಆಯಿತು. 5 ದಿನಗಳ ಅಂತರದಲ್ಲಿ 94 ಪೈಸೆ ದರ ಏರಿಕೆ ಆಯಿತು. ಮೇ 23ನೇ ತಾರೀಕಿಗೆ 95 ಪೈಸೆ ಮತ್ತೆ ಏರಿಕೆ ಆಯಿತು. ಇವತ್ತು ₹2.75 ಆಗಿದೆ. ₹2.75 ಆಗಿದೆ. ನಾವು ದರ ನಿಯಂತ್ರಣ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಮಾತನಾಡಿದ್ರು. ಸರ್ಕಾರದ ಕೈಯಲ್ಲಿಲ್ಲ ಮುಕ್ತ ಮಾರುಕಟ್ಟೆ. 2010 ಪೆಟ್ರೋಲು, 2014ರಲ್ಲಿ ಡೀಸೆಲ್ ಮುಕ್ತ ಆಗಿರೋದು. ಹೀಗಾಗಿ ಸರ್ಕಾರದ ನಿಯಂತ್ರಣದಲ್ಲಿಲ್ಲ. ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಯಾವ ರೀತಿಯಾಗಿರುತ್ತೋ ಅದೇ ಪರಿಪ್ರಮಾಣದಲ್ಲಿ ದರ ಏರಿಕೆ ಮತ್ತು ಇಳಿಕೆ ಆಗುತ್ತೆ. ಈಗ ಉದಾಹರಣೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದೆ. ಹಾಂಗ್ಕಾಂಗ್ನಲ್ಲಿ ₹260 ₹280 ಇದೆ ಪೆಟ್ರೋಲ್ ದರ. ನೆದರ್ಲ್ಯಾಂಡ್ನಲ್ಲಿ ₹210 ₹220 ಇದೆ. ಬ್ರಿಟನ್ನಲ್ಲಿ ₹180 ₹195 ಇದೆ. ಜರ್ಮನಿಯಲ್ಲಿ ₹180 ₹200 ಇದೆ. ಇನ್ನು ಪಾಕಿಸ್ತಾನ ಅಂದರೆ ನಮ್ಮ ಭಾರತದ ನೆರೆಹೊರೆಯ ದೇಶಗಳನ್ನು ನಾವು ಗಮನಿಸ್ತಾ ಹೋಗೋದಾದರೆ ಪಾಕಿಸ್ತಾನದಲ್ಲಿ ₹120 ₹130, ಚೀನಾದಲ್ಲಿ ₹110 ₹115 ಇದೆ, ಶ್ರೀಲಂಕಾದಲ್ಲಿ ₹105 ₹115 ಇದೆ, ಬಾಂಗ್ಲಾದಲ್ಲಿ ₹100 ₹105 ಇದೆ. ಭಾರತವು ಕೂಡ ಆ ದರವನ್ನು ತಲುಪಿಬಿಟ್ಟಿದೆ ಇದೀಗ. ಅದು ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಈ ವ್ಯತ್ಯಾಸಗಳು ಯಾಕಾಗುತ್ತೆ? ಏನು ಪಾತ್ರ ಇದೆ? ಮತ್ತೊಂದು ಕಡೆ ದೇಶದ ವಿವಿಧ ಮಹಾನಗರಗಳಲ್ಲಿ ದರ ಎಷ್ಟೆಷ್ಟಿದೆ? ಬೆಂಗಳೂರಲ್ಲಿ ಪೆಟ್ರೋಲ್ ₹110 93 ಪೈಸೆ, ಡೀಸೆಲ್ ₹98 80 ಇದೆ. ಹೈದರಾಬಾದ್ನಲ್ಲಿ ₹115 45 ಪೈಸೆ ಪೆಟ್ರೋಲ್ ಇದ್ದರೆ ಡೀಸೆಲ್ ದರ ₹103 82 ಇದೆ. ಚೆನ್ನೈನಲ್ಲಿ ₹107 87 ಪೆಟ್ರೋಲ್ ಇದ್ದರೆ ₹99 55 ಡೀಸೆಲ್ ದರ ಇರೋದು. ಮುಂಬೈನಲ್ಲಿ ₹111 9 ಪೆಟ್ರೋಲ್ ಇದ್ದರೆ ₹97 83 ಡೀಸೆಲ್ ಮುಂಬೈನಲ್ಲಿರೋದು. ನೀವು ರೇಟನ್ನು ಗಮನಿಸ್ತಾ ಇದ್ರಿ, ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ರೇಟ್ ಇದೆ ಅಂತ. ಇದು ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಆಗುತ್ತೆ. ಕೋಲ್ಕತ್ತಾದಲ್ಲಿ ₹113 24 ಪೆಟ್ರೋಲು, ಡೀಸೆಲ್ ದರ ₹99 82 ದೆಹಲಿಯಲ್ಲಿ ₹102 12 ಪೆಟ್ರೋಲ್ ಇದ್ದರೆ ಡೀಸೆಲ್ ದರ ₹95 20 ಇದೆ. ಪುಣೆಯಲ್ಲಿ ₹108 79 ಪೆಟ್ರೋಲ್ ದರ ಇದ್ದರೆ ₹98 37 ಡೀಸೆಲ್ ದರ ಇರೋದು ಪುಣೆಯಲ್ಲಿ. ನೋಯ್ಡಾದಲ್ಲಿ ₹102 12 ಪೆಟ್ರೋಲ್ ದರ, ಡೀಸೆಲ್ ದರ ₹95 56 ಇದೆ. ನಗರದಿಂದ ನಗರಕ್ಕೆ ಇದು ವ್ಯತ್ಯಾಸ ಆಗುತ್ತೆ. ಬೆಂಗಳೂರಿನಲ್ಲಿ ಇದೀಗ ₹110 93 ಪೆಟ್ರೋಲ್. ಕಳೆದ 10 ದಿನಗಳಿಂದ ಹಿಂದೆ 103ರ ಆಸುಪಾಸಿನಲ್ಲಿತ್ತು ಪೆಟ್ರೋಲ್ ದರ. ಒಂದು ಕಡೆ ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ದರ ಮಾತ್ರ ಅಲ್ಲ, CNG ದರ ಏರಿಕೆ ಆಯಿತು, LPGಗಳ ದರವನ್ನು ಕೂಡ ಈ ಹಿಂದೆ ಏರಿಕೆ ಮಾಡಲಾಯಿತು, ಕಮರ್ಷಿಯಲ್ ಸಿಲಿಂಡರ್ಗಳ ದರ ಏರಿಕೆ ಆಯಿತು, ಎಲ್ಲವೂ ಕೂಡ ಆಗಿದೆ. ಇದೀಗ ಒನ್ಸ್ ಅಗೇನ್ ಪೆಟ್ರೋಲ್ ಮತ್ತು ಡೀಸೆಲ್ ದರ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಒಂದು ತೈಲದ ದರ ಏರಿಕೆ ಆದರೆ ಅದು ವಿದೇಶಿ ವಿನಿಮಯ, ಹೂಡಿಕೆ, ಭಾರತದ ಆರ್ಥಿಕ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಹೊಡೆತ ಕೊಡುತ್ತೆ. ಜನರ ಸಾಮಾನ್ಯರ ಜೇಬಿಗೂ ಕೂಡ ಕತ್ತರಿ ಹಾಕುವ ಪ್ರಯತ್ನಗಳಾಗುತ್ತೆ.
ಕಳೆದ 10 ದಿನಗಳಲ್ಲಿ 4 ಬಾರಿ ತೈಲದ ದರ ಏರಿಕೆ ಆಗಿದೆ. ಇದರಿಂದ ಜನಸಾಮಾನ್ಯ ಅಕ್ಷರಶಃ ಕಂಗೆಟ್ಟು ಹೋಗ್ಬಿಟ್ಟಿದ್ದಾನೆ. ಅವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೆಂಗ್ ಜೀವನ ಸಾಗಿಸೋದು? ದರಗಳ ಪ್ರತಿನಿತ್ಯವೂ ಕೂಡ ಹೀಗೆ ಏರಿಕೆ ಆಗ್ತಾ ಹೋಗೋದಾದ್ರೆ ವಾಟ್ ನೆಕ್ಸ್ಟ್ ಎನ್ನುವಂಥ ಆತಂಕ ಇದೆ. ಇದೇ ವಿಚಾರದ ಬಗ್ಗೆ ನೀವು ಕೂಡ ಕರೆ ಮಾಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಬಹುದು. ಇದರ ಜೊತೆಗೆ ನಮ್ಮ ಜೊತೆಗೆ ತಜ್ಞರು ಕೂಡ ಇದ್ದಾರೆ. ಆರ್ಥಿಕ ತಜ್ಞರಾಗಿರುವಂಥ ಅನಿಲ್ ಭಾರದ್ವಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಮಾತನಾಡ್ತಾ ಇದ್ದೀವಿ, ಕಳೆದ 10 ದಿನಗಳಲ್ಲಿ 4 ಬಾರಿ ದರ ಏರಿಕೆ ಅನಿವಾರ್ಯ ಇತ್ತಾ ಇದು? ಹೌದು, ಖಂಡಿತವಾಗ್ಲೂ ಅನಿವಾರ್ಯ ಇತ್ತು ಅಂತ ನಾವು ಒಂದು ಮಾತಿಗೆ ಹೇಳ್ಬೋದು. ಈಗ ಅನಿವಾರ್ಯ ಇತ್ತು ಅಂತ ಹೇಳಿದ್ರೆ ಜನಗಳಿಗೆ ಬೇಜಾರಾಗತ್ತೆ. ಅನಿವಾರ್ಯ ಇರಲಿಲ್ಲ ಅಂತಂದ್ರೂ ಇವತ್ತು ಬೇಜಾರಾಗೋದು ನಾಳೆ ಬೇಜಾರಾಗತ್ತೆ. ಓಕೆ, ಹೇಗೆ ಅಂತಂದರೆ, ಈಗ ನಮ್ಮ ದೇಶದಲ್ಲಿ ದರ ಏರಿಕೆ ಆಗಿರೋದು ಸುಖ ಸುಮ್ಮನೆನಾ ಅಥವಾ ಅದಕ್ಕೇನಾದರೂ ಕಾರಣ ಇದೆಯಾ ಅಂತ ನಾವು ಯೋಚನೆ ಮಾಡಿದಾಗ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ, ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ ಅದರ ಬಿಸಿ ನಮ್ಮನ್ನು ತಟ್ತಾ ಇದೆ. ಎಲೆಕ್ಷನ್ ತನಕ ತಡೆದ್ರು ಎಲೆಕ್ಷನ್ ಆದಮೇಲೆ ಶುರು ಆಗ್ತಾ ಇದೆ ಇದರ ಬಿಸಿ ಅಂತ ನಮಗೆಲ್ಲರಿಗೂ ಅನ್ನಿಸ್ತಾ ಇದೆ. ಈಗ 10 ದಿವಸದಲ್ಲಿ ಮೇ 15 ಅಂತ ನಾವು ತಗೊಂಡ್ರೆ, ಮೇ 12, 13ರಿಂದ ನಾವು ತಗೊಂಡ್ರೆ, ಈಗ ಒಂದು 10-12 ದಿವಸಗಳಲ್ಲಿ ಸುಮಾರು 8ರಿಂದ 9 ರೂಪಾಯಿಯಷ್ಟು ಅಂದಾಜಾಗಿ ಏರಿಕೆ ಆಗಿರೋದನ್ನು ನಾವು ಇಷ್ಟೊತ್ತು ನೀವು ಹೇಳಿದಿರಿ, ಅದೆಲ್ಲ ಆಗ್ತಾ ಇದೆ. ಇದರ ಅವಶ್ಯಕತೆ ಇತ್ತ ಅಂತಂದರೆ ಇದಕ್ಕೆ ನಾವು 2-3 ರೀತಿಯಾದಂಥ ಉತ್ತರವನ್ನು ಕೊಡಬಹುದು. ಹ್ಞೂ ಅಂತಲೂ ಹೇಳ್ಬೋದು, ಹ್ಞೂ ಅಂತಲೂ ಹೇಳಬಹುದು. ಓಕೆ, ಅವಶ್ಯಕತೆ ಇತ್ತ? ಹೌದು. ಏನಕ್ಕೆ ಅವಶ್ಯಕತೆ ಇತ್ತು? ಇದರ ಮುಖ್ಯವಾದಂತಹ ಬೇಸ್ ಪ್ರೈಸ್ ಅಂತ ನಾವೇನು ಕರಿತೀವಿ, ಮೂಲ ಬೆಲೆ ಏನಿದೆ, ಆ ಮೂಲ ಬೆಲೆಯಲ್ಲಿಯೇ ಏರಿಕೆ ಆಗಿರೋದ್ರಿಂದ ಸಾಮಾನ್ಯವಾಗಿ ನಾವು ಏನು ಸರ್ಕಾರನೂ ಇಲ್ಲ, ಏನೂ ಇಲ್ಲ ಅಂತ ನಾವು ತಗೊಂಡಾಗ ಎಲೆಕ್ಷನ್ ಇಲ್ಲ, ಸರ್ಕಾರ ಇಲ್ಲ, ರಾಜಕೀಯ ಇಲ್ಲ, ಏನೂ ಇಲ್ಲ, ಬರೀ ಮಾರುಕಟ್ಟೆಯನ್ನೇ ಆಧಾರ ಮಾಡಿಕೊಂಡಿದೆ ಅಂತ ನೋಡಿದ್ರೆ ಬೆಲೆ ಏರಿಕೆ ಬಹಳ ಸಾಮಾನ್ಯ. ಅದರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ. ಏರಿಕೆ ಇಷ್ಟು ದಿವಸ ಆಗದೇ ಇರೋದಕ್ಕೆ ನಮಗೆ ಆಶ್ಚರ್ಯ, ಏನಕ್ಕಾಗಿಲ್ಲ ಅಂತ. ಅದಕ್ಕೂ ನಾನು ಉತ್ತರ ಆಮೇಲೆ ಕೊಡ್ತೇನೆ. ಸೊ ಹಾಗಾದರೆ ಅದು ಸಾಮಾನ್ಯ ಅಂತ ಆಯಿತು. ಬೆಲೆ ಏರಿಕೆ ಸಾಮಾನ್ಯ ಅಂತ ಆಯಿತು. ಇಷ್ಟು ಬೆಲೆ ಏರಿಕೆ ಸಾಮಾನ್ಯನಾ? ಅಲ್ಲ ಉತ್ತರ. ಯಾತಕ್ಕೆ ಅಂತಂದರೆ, ಸುಮಾರು $60-65 ಆಸ್ಪಾಸಲ್ಲಿ ಓಡಾಡ್ತಿದ್ದಿದ್ದು, 50ರಿಂದ 65 ತನಕ ಓಡಾಡ್ತಾ ಇತ್ತು ಒಂದು 2-3 ವರ್ಷಗಳಿಂದ. ಅಂಥ ಓಡಾಡ್ತಾ ಇದ್ದಂಥ ಬೆಲೆ ನೇರವಾಗಿ 110, 112, 115 ತನಕ ಹೋಗಿ ಇವತ್ತು 100ಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಪರ್ ಬ್ಯಾರಲ್ ಡಾಲರ್, ಪರ್ $98 ಇದೆ ಇವತ್ತಿಗೆ ರೇಟ್. $98 ಪರ್ ಬ್ಯಾರಲ್ ಆಗಿದ್ದಾಗ ಮೊದಲಿದ್ದಿದ್ದು ಕಚ್ಚಾ ತೈಲದ ದರ $98 ಪರ್ ಬ್ಯಾರಲ್ ಇದ್ದಾಗ ಎಷ್ಟು ಏರಿಕೆ ಆಗಿದೆ? 60ರಿಂದ 98 ಅಂತಂದರೆ $38 ಜಾಸ್ತಿ ಆಗಿದೆ. $38 ಅಂದರೆ ಸುಮಾರು 60% ಜಾಸ್ತಿ ಆಗಿದೆ. 60-62%, 60 ಬೇಸಾಗಿ ಇಟ್ಕೊಂಡ್ರೆ 38 ಜಾಸ್ತಿ ಆಗಿದೆ ಅಂತಂದರೆ ಸುಮಾರು 60% ಜಾಸ್ತಿ ಆಗಿದೆ ಅಂತ ಅಂದ್ಕೊಂಡ್ರೆ ನಾವು ಪ್ರೈಸ್ ಎಷ್ಟಾಗಬೇಕಾಗಿತ್ತು? $102 ಇದ್ದಿದ್ದು ಪೆಟ್ರೋಲು. ಸಾಮಾನ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರದಿಂದ ನಾನು ತಂದಿಲ್ಲ ಸರ್ಕಾರಗಳನ್ನು. 102 ಇದ್ದಿದ್ದು $175 ಆಗಬೇಕಾಗಿತ್ತು. ಓಕೆ, ಹೌದಾ? $60 ಇನ್ಕ್ರೀಸ್ ಆಗುತ್ತೆ ಅಂತಂದರೆ $170 ತನಕನಾದರೂ ಆಗಬೇಕಾಗಿತ್ತು. $102 ಇದ್ದಿದ್ದು, $103 ಇದ್ದಿದ್ದು ಪೆಟ್ರೋಲು $165ರಿಂದ $175 ತನಕ ಆಗಬೇಕಾಗಿತ್ತು. ಆಗಿದೆಯಾ? ಆಗಿಲ್ಲ. ಓಕೆ, ಹೌದಾ? ಇದು ನಾನು ಬರೀ ಬೇಸ್ ಪ್ರೈಸ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ದರ, ಅದನ್ನ ತೆಗೆದುಕೊಂಡು ಬಂದು ಸಂಸ್ಕರಿಸಿ ಅದನ್ನ ತೈಲ ಕೊಡುವಂತ ವಿಚಾರ, ಇದರಲ್ಲಿ ಯಾವುದೇ ಸರ್ಕಾರದ ಪಾತ್ರ ಇಲ್ಲದೆ ಇದ್ರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಪಾತ್ರ ಇಲ್ಲದೆ ಇದ್ರೆ ಇಷ್ಟು ದಿವಸ ಏನಿತ್ತು ಅದಕ್ಕೆ ಏನಾಗುತ್ತೆ? $170 ಆಗಬೇಕಾಗಿತ್ತು. ಆದರೆ ಎಲ್ಲಿಗೆ ನಿಂತಿದೆ? $110 ನಿಂತಿದೆ. ಯಾತಕ್ಕೆ? ಈ $110ಗೂ $98 ಬ್ಯಾರಲ್ಗೂ ಏನಾದ್ರು ಸಂಬಂಧ ಇದೆಯಾ? ಅಷ್ಟೇ ಅಲ್ಲ, ಅಲ್ಲಿಂದ ತೊಗೊಂಬಂದು ಸಂಸ್ಕರಿಸಿ ನಾವಿಲ್ಲಿ ಕೊಟ್ಬಿಡಲ್ಲ ಜನಗಳಿಗೆ. ನಾವು ಕೊಂಡ್ಕೋಬೇಕಾದ್ರೆ ಇದರಲ್ಲಿ 5-6 ಜನ ಮಧ್ಯ ಇದ್ದಾರೆ. ಯಾರ್ಯಾರಿದ್ದಾರೆ? ಒಂದು ಕಚ್ಚಾ ತೈಲ ಮಾರೋನು, ಬೇರೆ ದೇಶಗಳಿಂದ 85% ಅಷ್ಟು ಕಚ್ಚಾ ತೈಲ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಆಮದು ಮಾಡ್ಕೋತೀವಿ. ಈ ಕಚ್ಚಾ ತೈಲವನ್ನು ಕೊಂಡ್ಕೊಂಡಾದ್ಮೇಲೆ ಹಾಗೆ ನಮ್ಮ ಗಾಡಿಗೆ ಹಾಕಕ್ಕಾಗಲ್ಲ. ಅದು ಕಚ್ಚಾ ತೈಲ, ಅದು ಪ್ರೋಸೆಸ್ ಆಗಬೇಕು. ಸೊ ರಿಫೈನರಿ ಬೇಕು, ರಿಫೈನರಿ ಕಂಪ್ನಿಗಳಿರುತ್ತೆ, ರಿಫೈನರಿ ಕಾಸ್ಟ್ ಇರುತ್ತೆ, ರಿಫೈನ್ಮೆಂಟ್ ಮಾಡೋದಕ್ಕೆ ಕಾಸ್ಟ್ ಇರುತ್ತೆ. ಆ ಕಾಸ್ಟನ್ನ ಭರಿಸ್ಬೇಕಾಗತ್ತೆ. ಕಾಸ್ಟನ್ನು ಭರಿಸಾದ್ಮೇಲೆ ನಮಗೆ ಪೆಟ್ರೋಲ್ ತುಂಬತ್ತಾ?
ಅದು ಪೆಟ್ರೋಲ್ ಬಂಕಿಗೆ ಬರಬೇಕು, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಪೆಟ್ರೋಲ್ ಬಂಕಿಗೆ ಬರುತ್ತೆ. ಇಷ್ಟೇನಾ ಕೆಲಸ ಅಲ್ಲ. ಪೆಟ್ರೋಲ್ ಬಂಕ್ ನಡೆಸೋನಿದ್ದಾನೆ, ಅವ್ನ ಕಮಿಷನ್ ಇರುತ್ತೆ, ಆ ಕಮಿಷನ್ ಕಾಸ್ಟ್ ಸೇರ್ಕೋಬೇಕು. ಇಷ್ಟೇನಾ ಕೆಲಸ ಅಲ್ಲ. 2 ಸರ್ಕಾರ ಇದೆ ನಮ್ಮ ದೇಶದಲ್ಲಿ, ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ವ್ಯಾಟ್ ಹಾಕತ್ತೆ, ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಹಾಕತ್ತೆ. ಸೊ ಇವೆಲ್ಲದನ್ನು ಹಾಕಾದ್ಮೇಲೆ ನಾವು ಕಟ್ಟುವಂಥದ್ದು 109 ರೂಪಾಯಿ ಅಥವಾ ಇವತ್ತಿನ 110 ರೂಪಾಯಿ ಪೆಟ್ರೋಲು. ಅನಿಲ್ ಅವರು ನಿಮ್ಮ ಕ್ಯಾಲ್ಕುಲೇಷನ್ ಚೆನ್ನಾಗಿದೆ, ಕ್ಯಾಲ್ಕುಲೇಷನ್ ಚೆನ್ನಾಗೇ ಇದೆ. ಅಲ್ಲಿ 98 ರೂಪಾಯಿ ಕಚ್ಚಾ ತೈಲ ಸಿಗ್ತಾ ಇದೆ, ನಾವು 110 ರೂಪಾಯಿ ಕೊಡ್ತಾ ಇದ್ದೀವಿ, 170 ರೂಪಾಯಿ ಆಗಬೇಕಾಗಿತ್ತು, ಇತ್ಯಾದಿ ಇತ್ಯಾದಿ. ಹೌದು ಸರ್, ಇವತ್ತು 98 ರೂಪಾಯಿ ಕಚ್ಚಾ ತೈಲ ದರ ಆಗಿದೆ. ಯುದ್ಧ ಆಗೋದಕ್ಕಿಂತ ಮೊದಲು 70 ರೂಪಾಯಿನೇ ಇತ್ತಲ್ಲ. ಆ ಸಮಯದಲ್ಲೂ ಕೂಡ ನಾವು ಪೆಟ್ರೋಲ್ ಮತ್ತು ಡೀಸೆಲ್ಗೆ 90 ರೂಪಾಯಿನೇ ಕಟ್ಟಿ ತಗೊಂಡಿದ್ದೀವಿ. ಹೌದು. ಅಂದ್ರೆ ನಾನು ಹೇಳ್ತಾ ಇರೋದು, ಕಚ್ಚಾ ತೈಲದ ದರ ಕಡಿಮೆ ಇದ್ದಾಗಲೂ ಕೂಡ ಭಾರತದಲ್ಲಿ ಯಾಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಜಾಸ್ತಿ ಆಗುತ್ತೆ? ಆಗಲಿ, ಅದಕ್ಕೂ ಒಂದು ಉತ್ತರವನ್ನು ಕೊಡ್ತೇನೆ. ಇವಾಗ $60-70 ಇರೋದು ನಾರ್ಮಲ್. 2020-21 ಕೋವಿಡ್ ಟೈಮಲ್ಲಿ ಪೆಟ್ರೋಲ್ ದರ, ಕಚ್ಚಾ ತೈಲದ ದರ $20-25 ಇಳಿದೋಗಿತ್ತು. ಓಕೆ. ಯಾಕೆ ಅಂದರೆ ಕೊಂಡ್ಕೊಳ್ಳೋರೇ ಇರಲಿಲ್ಲ. ನಾವೆಲ್ಲ ಮನೆಯಲ್ಲಿ ಕೂತಿದ್ವಿ, ಹೌದಾ? ವರ್ಕ್ ಫ್ರಮ್ ಹೋಮೇ ಮೆಜಾರಿಟಿ. ಹೊರಗಡೆ ನರಪಿಳ್ಳೆನೂ ಇರಲಿಲ್ಲ. ಡೆಲ್ಲಿನಲ್ಲಿ ಕೂತ್ಕೊಂಡ್ರೆ, ಪಂಜಾಬಲ್ಲಿ ಕೂತ್ಕೊಂಡ್ರೆ ಹಿಮಾಲಯಗಳು ಕಾಣ್ತಾ ಇದ್ವು. ಅಷ್ಟು ವಾಯು ಮಾಲಿನ್ಯ ಇರಲಿಲ್ಲ, ಏನಿರಲಿಲ್ಲ. ಯಾಕೆಂದರೆ ಗಾಡಿ ಓಡಿಸೋರೇ ಇರಲಿಲ್ಲ, ಪ್ಲೇನ್ಗಳು ಹಾರಾಡ್ತಾ ಇರಲಿಲ್ಲ, ಹೌದಾ? ಕಚ್ಚಾ ತೈಲ ತಗೊಳ್ಳೋರೇ ಇರಲಿಲ್ಲ. ಅಷ್ಟು ಇವತ್ತೇನು ಡಿಮ್ಯಾಂಡ್ ಇದೆ ಅಷ್ಟು ಡಿಮ್ಯಾಂಡ್ 21-22ರಲ್ಲಿ ಇರಲಿಲ್ಲ. ಅವತ್ತು $25-30 ಇಳಿದೋಗ್ಬಿಟ್ಟಿತ್ತು. ಓಕೆ. ಆದರೂ ಪ್ರೈಸ್ ಕಮ್ಮಿ ಆಗಲಿಲ್ಲ. ಯಾತಕ್ಕಾಗಲಿಲ್ಲ ಅನ್ನೋದನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ, ಸುಮಾರಷ್ಟು ವರ್ಷಗಳಿಂದ, ಈಗ 2010-11ರಲ್ಲೂ ನಮ್ಮ ಕಚ್ಚಾ ತೈಲದ ಬೆಲೆ ಸುಮಾರು $145 ಪರ್ ಬ್ಯಾರೆಲ್ ತನಕನೂ ಹೋಗಿತ್ತು. ಈ ಕರೆಕ್ಟ್ ಒಂದು 15 ವರ್ಷದ ಹಿಂದೆ. ಓಕೆ. 150 ರೂಪಾಯಿ ಪರ್ ಬ್ಯಾರೆಲ್ ತನಕ ಹೋಯ್ತು ಅಂತಂದ್ರೂ ನಮ್ಮ ಪ್ರೈಸ್ ಆಫ್ ಪೆಟ್ರೋಲು ವಾಸ್ ಸ್ಟಿಲ್ ಅಟ್ 55 ರೂಪೀಸ್ 60 ರೂಪೀಸ್ ಇತ್ತು. ಅವಾಗ 2012ರಲ್ಲಿ ಒಂದು 60 ರೂಪಾಯಿ ಇತ್ತು ಅಂತ ಅನ್ಕೊಳ್ಳೋಣ, ಅಂದಾಜಲ್ಲಿ ಒಂದು 2-3 ಆ ಕಡೆ ಈ ಕಡೆ ಇರ್ಬೋದು. ಓಕೆ. ಆ ರೇಟಲ್ಲಿ ಇದ್ದಾಗಲೂ ನಮ್ದು 60 ರೂಪಾಯೇ ಇತ್ತು. ಇವಾಗ 108 ಇದೆ, ಈಗ $198 ಇದೆ, ಆದರೆ ಪ್ರೈಸ್ 110 ರೂಪಾಯಿ ಆಗಿದೆ. ಹೇಗೆ ಅಂತ ನಾವು ಅನುಪಾತ ನೋಡಿದ್ರೆ, ಸರ್ಕಾರಗಳು ಒಂದೊಂದು ಸತಿ ನಿರ್ಧಾರಗಳು ತಗೊಳುತ್ತವೆ, ಒಂದೊಂದು ಸತಿ ಅದು ಪೂರಕವಾಗಿರುತ್ತೆ. ಆ ಪೂರಕ ಅನ್ನೋದು ಯಾರಿಗೆ ಅನ್ನೋದು ಮುಖ್ಯವಾಗಿರುತ್ತೆ. ಪೂರಕವಾಗಿದೆ ಅಂತ ಮಾತ್ರಕ್ಕೆ ಅದು ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡು ಪೂರ್ವಕವಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಆ ಸಮಯದಲ್ಲಿ ಸರ್ಕಾರ ಏನು ಮಾಡುತ್ತೋ ಅಂತ ನಾವು ನೋಡಿದಾಗ ಆಯಿಲ್ ಬಾಂಡ್ಸ್ನ ಇಶ್ಯೂ ಮಾಡಿದ್ರು. ಓಕೆ. ಆಯಿಲ್ ಬಾಂಡ್ಸ್ನ ಇಶ್ಯೂ ಮಾಡಿದಾಗ ಏನಾಯಿತು, $140-145 ಆದ್ರೂ ಒಂದು ಬ್ಯಾರಲ್ಗೆ. ಅವತ್ತು ನಮ್ಮ ಡಾಲರ್ ರುಪಿ ಮತ್ತು ಡಾಲರ್ 60 ರೂಪಾಯಿಗಿಂತ ಕಮ್ಮಿ. ಹೌದು. ಇವತ್ತು 95 ರೂಪಾಯಿ, 55 ರೂಪಾಯಿ, 53 ಆಸ್ಪಾಸಲ್ಲಿ ಇತ್ತು. ಇವತ್ತದು ಡಬಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಎಕ್ಸಾಕ್ಟ್ ಡಬಲ್ ಇಲ್ಲದೆ ಇರ್ಬೋದು, ಡಬಲ್ ಆಗಿದೆ ಅಂತಂದ್ರೆ ಈ 15 ವರ್ಷದಲ್ಲಿ ನಮ್ಮ ರೂಪಾಯಿನ ದರ 90% ಇನ್ಕ್ರೀಸ್ ಆಗಿದೆ. ಇವತ್ತು 97 ರೂಪಾಯಿ ಇದೆ, 96ರಿಂದ 97 ರೂಪಾಯಿ ಇದೆ $1. ಆ ಅನುಪಾತನೂ ನಾವು ನೋಡಬೇಕಾಗತ್ತೆ. ಹಾಗಿದ್ದಾಗ ಅವಾಗ ಹೇಗೆ ಪ್ರೈಸನ್ನು ಅಷ್ಟೇ ಇಟ್ಟರು, ಪ್ರೈಸ್ ಯಾಕೆ ಇನ್ಕ್ರೀಸ್ ಮಾಡಲಿಲ್ಲ ಸರ್ಕಾರ ಅಂತ ನೋಡಿದಾಗ ಆಯಿಲ್ ಬಾಂಡ್ಸನ್ನು ಇಶ್ಯೂ ಮಾಡ್ತು ಸರ್ಕಾರ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅವತ್ತಿನ ದರದಲ್ಲಿ 1.5 ಲಕ್ಷ ಕೋಟಿ ಅಂತಂದರೆ ಇಟ್ ವಾಸ್ ಕ್ಲೋಸ್ ಟು ಅಬೌಟ್ 2011-12ರಲ್ಲಿ ನಮ್ಮ ದೇಶದ ಬಡ್ಜೆಟ್ 10 ಲಕ್ಷ ಕೋಟಿ ಇತ್ತು, 10-11 ಲಕ್ಷ ಕೋಟಿ ಇತ್ತು. ಇವತ್ತು 55 ಲಕ್ಷ ಕೋಟಿ ಬಡ್ಜೆಟ್ ನಮ್ಮದು. ಆ 10 ಲಕ್ಷ 11 ಲಕ್ಷ ಕೋಟಿ ಇದ್ದಂಥ ಸಮಯದಲ್ಲಿ 1.5 ಲಕ್ಷ ಕೋಟಿ ಮೊತ್ತದಷ್ಟು ಗೌರ್ಮೆಂಟ್ ಬಾಂಡ್ಸ್, ಈ ಆಯಿಲ್ ಬಾಂಡ್ಸನ್ನು ಸರ್ಕಾರ ಇಶ್ಯೂ ಮಾಡ್ತು. ಏನಕ್ಕೆ ಮಾಡ್ತು? ಇವಾಗ 98 ರೂಪಾಯಿ ಆದಮೇಲೆ ರಿಫೈನರಿ ಕೊಂಡ್ಕೊಂಡು ಬರಬೇಕಾದ್ರೆ $98 ಕೊಡಬೇಕಲ್ವಾ? ನಾವೇನು ಕಮ್ಮಿ ಕೊಡೋದಕ್ಕಾಗಲ್ಲ. ಏನೋ ಡಿಸ್ಕೌಂಟ್ ತೊಗೊಂಡು 95 ರೂಪಾಯಿಗೆ ಮಾಡ್ಬೋದು, ಇಲ್ಲ 90 ರೂಪಾಯಿಗೆ ಮಾರ್ಬೋದು. ತುಂಬ ಏನೋ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನಾವು ಚೆನ್ನಾಗಿಟ್ಕೊಂಡಿದ್ದೀವಿ, ಮಾಡ್ಕೊಂಡಿದ್ದೀವಿ. ಬೇರೆ ಬೇರೆ ದೇಶಗಳಿಂದ ಕಮ್ಮಿಗೆ ಸಿಗ್ಬೋದು, ರಷ್ಯಾದಿಂದ ಸಿಗ್ಬೋದು, ಬ್ರೆಜಿಲ್ ಜೊತೆಗೆ ಮಾಡ್ಕೊಂಡಿದ್ದೀವಿ, ಆಫ್ರಿಕಾ ದೇಶಗಳ ಜೊತೆಗೆ ಮಾಡ್ಕೊಂಡಿದ್ದೀವಿ ಒಪ್ಪಂದಗಳನ್ನ. ಈಗ UAE ಜೊತೆಗೆ ಮಾಡ್ಕೋತಾ ಇದೀವಿ ಅಂತಂದ್ರೆ ನಮ್ಮ ದುಬೈ ಜೊತೆಗೆ ಮಾಡ್ಕೋತಾ ಇದೀವಿ. ಅವರು ಒಪೆಕ್ ರಾಷ್ಟ್ರವನ್ನ, ಒಕ್ಕೂಟವನ್ನ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಅವರು ಡಿಸ್ಕೌಂಟ್ ದರದಲ್ಲಿ ಕೊಡ್ತಾರೆ. 98 ರೂಪಾಯಿದನ್ನ ನಮಗೆ 90 ರೂಪಾಯಿಗೋ 92 ರೂಪಾಯಿಗೋ ಕೊಡಬಹುದು. ಆದ್ರೂ ಅಷ್ಟು ಕೊಡ್ಬೇಕಲ್ವಾ? ಹೌದು. ಅಷ್ಟು ಕೊಡ್ಲೇಬೇಕಾದಾಗ ಆಯಿಲ್ ಕಂಪನಿಗಳಿಗೆ
ದುಡ್ಡು ಹೇಗಿಂದ ಬರುತ್ತೆ? ಇದು ಇನ್ಕ್ರೀಸ್ ಮಾಡಲಿಲ್ಲ ಅಂತಂದ್ರೆ ಅವ್ರು ದುಡ್ಡು ಹೇಗೆ ಮಾಡ್ತಾರೆ? ಓಕೆ. ಹಾಗಾದ್ರೆ ಅವರು ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ನಷ್ಟಗಳನ್ನ ಅನುಭವಿಸೋದಕ್ಕೆ ಪ್ರೈವೇಟ್ ಕಂಪನಿಗಳು ರೆಡಿ ಇರುತ್ತವಾ? ಆದ್ರೆ ಪ್ರೈವೇಟ್ ಪ್ಲೇಯರ್ಸ್ ಯಾರು ಇಲ್ಲ. ಎಲ್ಲ BPCL, HPCL, ಇಂಡಿಯನ್ ಆಯಿಲ್, IOCL ಇದು ಇಂಥವೇ 4 ಸರ್ಕಾರಿ ಸಾಮ್ಯ, 3 ಸರ್ಕಾರಿ ಸಾಮ್ಯ ಕಂಪನಿಗಳು. ಸರ್ಕಾರಿ ಸಾಮ್ಯ ಕಂಪನಿಗಳು ಅಂದ್ರೆ ಸರ್ಕಾರನೇ ಕೊಡಬೇಕು ದುಡ್ಡನ್ನ. ಸರ್ಕಾರ ಎಲ್ಲಿಂದ ಕೊಡುತ್ತೆ? ಸರ್ಕಾರ ತನಗೆ ಬರುವಂತಹ ಆದಾಯದಲ್ಲಿ ಕೊಡಬೇಕು, ಇಲ್ಲ ಜನಗಳ ಹತ್ರ ಕಲೆಕ್ಟ್ ಮಾಡ್ಕೊಂಡು ಕೊಡಬೇಕು. ಹೌದಾ? ಈಗ ಸರ್ಕಾರದಿಂದ ಕೊಡೋಷ್ಟು ದುಡ್ಡು ಸರ್ಕಾರದ ಬೊಕ್ಕಸದಲ್ಲಿದೆಯಾ, ಖಜಾನೆನಲ್ಲಿದೆಯಾ? ಅಂದ್ರೆ ನೀವು ಅದನ್ನು ಗ್ರಾಹಕರಿಂದನೇ ತೆಗೆದುಕೊಳ್ಬೇಕು ಅಂತ. ಗ್ರಾಹಕರಿಂದನೇ ತಗೋಬೇಕಾಗುತ್ತೆ. ಸರ್, ಪಾಯಿಂಟ್ ಟು ಬಿ ನೋಟೆಡ್. ಬರ್ತೀನಿ, ಮಾತನಾಡಿಸ್ತೀನಿ. ಚಿತ್ರದುರ್ಗದಿಂದ ಒಬ್ಬ ರಾಘವೇಂದ್ರ ಅಂತ ಅವರು ಒಬ್ಬರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಓಕೆ ಸರ್, ನನ್ನ ಹೆಸರು ರಾಘವೇಂದ್ರ ಅಂತ ಚಿತ್ರದುರ್ಗದಿಂದ ಕಾಲ್ ಮಾಡ್ತಾ ಇದ್ದು. ಹಾ ಸರ್, ಹೇಳಿ. ಓಕೆ, ನಾವು ಆಲ್ಮೋಸ್ಟ್ 2008-9 ಇಂದನೂ ಕೂಡ ಈ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಬಿಸ್ನೆಸ್ ಅಲ್ಲಿ ಇದೀವಿ ನಾವು. ಸೊ 2008 ಇಂದನೂ ಆಲ್ಮೋಸ್ಟ್ ನಮಗೆ ಕ್ರೂಡ್ ಆಯಿಲ್ಸ್, USP ಡಾಲರ್ಸ್, ರಷ್ಯಾದಿಂದ ಏನ್ ಬರುತ್ತೆ, ಇವನ್ ಇಂಪೋರ್ಟ್ ಎಷ್ಟು ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಇದೆ ನಮ್ಮ ಹತ್ರ. ಓಕೆ, ಸೊ ಅಪ್ ಟು 2011 ವರೆಗೂ ಕೂಡ ಆಲ್ಮೋಸ್ಟ್ ನಮಗೆ $107 ಇಂದ $108 ಇತ್ತು ಪರ್ ಬ್ಯಾರಲ್ಗೆ. ಓಕೆ. ಸೊ ಆಫ್ಟರ್ 2012, 13, 14 ಇಂದ ಅಪ್ ಟು ನಮ್ಗೆ ಎಷ್ಟು ಡೌನ್ ಆಗಿತ್ತು ಅಂದ್ರೆ ಇವನ್ 2018-19 ಅಲ್ಲೂ ಕೂಡ $17 to $18 ಪರ್ ಬ್ಯಾರಲ್ ಇತ್ತು. ಓಕೆ. ಸೊ ನಾವು $105 ಬ್ಯಾರಲ್ ಇದ್ದಾಗ ಕೂಡ ಆಲ್ಮೋಸ್ಟ್ ಮೋರ್ ದನ್ ₹95 ಪ್ಲಸ್ ಟ್ಯಾಕ್ಸ್ ಅಲ್ಲಿ ನಾವು 1 ಲೀಟರ್ ಪೆಟ್ರೋಲ್ ಪರ್ಚೇಸ್ ಮಾಡಿದೀವಿ. ಸೊ ಗೌರ್ಮೆಂಟ್ ಅಲ್ಲಿ ಲಾಸ್ ಇತ್ತು, ಪ್ರಾಫಿಟ್ ಇತ್ತು, ಅದು ನಮಗೆ ಗೊತ್ತಿಲ್ಲ. ಆದ್ರೆ $17 ಬಂದ್ರೂ ಕೂಡ ನಾವು ಅದೇ ಪ್ರೈಸ್ ಅಲ್ಲೇ ಪರ್ಚೇಸ್ ಮಾಡಿದೀವಿ. ನಾನು ಅದೇ ಪ್ರಶ್ನೆ ಈಗ ಆರ್ಥಿಕ ತಜ್ಞರಿಗೆ ಕೇಳಿದೆ. ಕಚ್ಚಾ ತೈಲದ ದರ ಕಡಿಮೆ ಇದ್ದಾಗಲೂ ಕೂಡ ನಾವು ಅದೇ ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಹಣ ಕೊಡ್ತಿದ್ದೀವಿ ಅಂತ. ಇನ್ನೂ ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಇದು 1 ಪಾಯಿಂಟ್. ಇದು ಓನ್ಲಿ ಫಾರ್ ನಮಗೆ ಇರಾನ್, ಇರಾಕ್ ಈ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಒಂದು 2005 ಇಂದ ಪ್ರಪಂಚದಲ್ಲಿ ಬೇರೆ ಯಾವ ದೇಶನೂ ಕೂಡ ಭಾರತದ ಕರೆನ್ಸಿ, ಇವನ್ ನಮ್ಮ ನೋಟನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಇರಾಕ್ ಒಂದೇ ಒಂದು ಕಂಟ್ರಿ ನಾವು ಡೈರೆಕ್ಟ್ ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ಅಂದ್ರೆ ರೂಪಾಯಿ ಮುಖಾಂತರ, ರೂಪಾಯಿ ಮೂಲಕನೇ ಪರ್ಚೇಸ್ ಮಾಡ್ತಾ ಇದ್ವಿ. ಇದು ನಿಮ್ಮ ಆರ್ಥಿಕ ತಜ್ಞರಿಗೆ ಇನ್ಫಾರ್ಮೇಶನ್ ಇದೆಯಲ್ಲ ಗೊತ್ತಿಲ್ಲ, ನನಗಿದೆ. ಓಕೆ. ಇರಾಕ್ ಬಿಟ್ರೆ ಬೇರೆ ಯಾವ ಕಂಟ್ರಿ ಕೂಡ ಪರ್ಚೇಸ್ ಮಾಡ್ತಾರೆ, ರೂಪಾಯಿನಲ್ಲೇ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತಾ ಇದ್ವಿ. ನಾವು ಡಾಲರ್ ಕೊಡ್ತಿದ್ದಿಲ್ಲ ಅವರಿಗೆ. ಓಕೆ, ಅದೊಂದು ಸೆಕೆಂಡ್ ಪಾಯಿಂಟ್ ಆಯ್ತು. ಈಗ ಥರ್ಡ್ ಪಾಯಿಂಟ್ ಏನಂದ್ರೆ ರೀಸೆಂಟ್ ಆಗಿ ನಿಮಗೆ ಗೊತ್ತಿದೆ, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ಆದ್ಮೇಲಿಂದ ರಷ್ಯಾದ ತೈಲ ಎಷ್ಟು ಕೂಡ ಯುರೋಪ್ ಕಂಟ್ರೀಸ್ ಬ್ಯಾನ್ ಆದ್ಮೇಲೆ ಇಂಡಿಯಾ ಎಷ್ಟು ಚೀಪ್ ಅಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಹೌದು, $40 ಬಂದಿದೆ ರಷ್ಯಾದಿಂದ ಒಂದು ಬ್ಯಾರಲ್. $60ಗಿಂತ ಅತಿ ಹೆಚ್ಚು ದರಕ್ಕೆ ನೀವು ತೈಲವನ್ನ ಮಾರಾಟ ಮಾಡುವಂತಿಲ್ಲ ಅಂತ ರಷ್ಯಾದ ಮೇಲೆ ಇರುವಂತ ನಿರ್ಬಂಧನೆ ಅದು. ಅಲ್ಲ, ನಿರ್ಬಂಧನಲ್ಲ ಸರ್, ಅವರು ನಮಗೆ ಸೇಲ್ ಮಾಡಿರೋದು. ಸೊ ಇವ್ರೇನ್ ಮಾಡಿದ್ದಾರೆ, ಅದನ್ನ ಇಂಡಿಯನ್, ಇವ್ರು ಹೇಳ್ತಿರೋ ಪ್ರಕಾರ, ನಿಮ್ಮ ಅನಿಲ್ ಭಾರದ್ವಾಜ್ ಆರ್ಥಿಕ ತಜ್ಞರು ಹೇಳ್ತಿರೋ ಪ್ರಕಾರ, ಇಂಡಿಯನ್ ಆಯಿಲ್ಸ್ಗೆ IOCL ಆಗಲಿ BPCL ಆಗಲಿ ಇವಕ್ಕೆಲ್ಲ ಬಹಳ ಲೋ ಮಾರ್ಜಿನ್ ಅಲ್ಲಿ ಕೊಟ್ಬಿಟ್ಟು, ಓಕೆ, ಗುಜರಾತ್ ಅಲ್ಲಿರೋ ರಿಲಯನ್ಸ್ ಇಂಡಸ್ಟ್ರಿ ಮತ್ತೆ ಅದಾನಿ ಇಂಡಸ್ಟ್ರೀಸ್ಗೆ ಇವರು ಹೆಚ್ಚು ಕೂಡ ತೈಲ ಸೇಲ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಮತ್ತೆ ಈ ಆಯಿಲ್ ನ ತಗೊಂಡ್ಬಿಟ್ಟು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇಂಡಿಯಾಗೆ ಬಂದ್ಬಿಟ್ಟು ಇಂಡಿಯಾದಿಂದನೇ ಹೋಗಿದೆ. ಸೊ ನೋಡಿ ಸರ್, 2014 ಇಂದ $105 ಇದ್ದಿದ್ದು $17 ಬಂತು. ಅವಾಗಲೂ ಕೂಡ ನಾವು ಪೆಟ್ರೋಲ್ ನಮಗೆ $20 ಸಿಕ್ಕಿಲ್ಲ. ಈಗ ಏಕಾಏಕಿ ಓನ್ಲಿ ಫಾರ್ ನಾವು ಇರಾಕ್ ಮೇಲೆ ಡಿಪೆಂಡ್ ಆಗಿರೋದು ಓನ್ಲಿ 20%. ರಿಮೈನಿಂಗ್ 80% ನಾವು ಬೇರೆ ಅದರ್ ಕಂಟ್ರೀಸ್ ಅಲ್ಲಿ ನಾವು ಇದೀವಿ. ಹೌದು. ಆದ್ರೂ ಕೂಡ ಈ ಒಂದು ದರ ಇನ್ಕ್ರೀಸ್ ಬೇಕಿತ್ತ ನಮಗೆ. ಓಕೆ. ಗೌರ್ಮೆಂಟ್ ಎಷ್ಟೇ ಪ್ರಾಫಿಟ್ ಮಾಡಿದ್ರು ತನ್ನ ಒಂದು ಸೆಕ್ಯೂರಿಟಿಯಾಗಿ ಗೌರ್ಮೆಂಟ್ ಬಾಂಡ್ಸ್, ಪೆಟ್ರೋಲಿಯಂ ಬಾಂಡ್ಸ್ ಅಥವಾ ಇನ್ನೊಂದು ಡಾಲರ್ಸ್ ಎಲ್ಲ ಇಟ್ಕೊಂಡು ಬೇಡ ಅನ್ನಲ್ಲ. ಆದ್ರೆ ಜನಗಳಿಗೆ ಹೊರೆ ಆಗದಂತ ರೀತಿಯಲ್ಲೇನೆ ಮ್ಯಾನೇಜ್ ಮಾಡ್ಬೇಕಲ್ಲ. ಕೇವಲ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅಂತಿರೋ, ರಾಜ್ಯ ಸರ್ಕಾರದ ಪಾತ್ರ ಇದೆ ಅಂತಿರೋ ಇದರಲ್ಲಿ ನೀವು? ಸರ್, ಇದರಲ್ಲಿ ರಾಜ್ಯ ಸರ್ಕಾರ ಪಾತ್ರ ಬರೋದೇ ಇಲ್ಲ. ಯಾಕಂದ್ರೆ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್. ಓಕೆ, ಏನಿದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಪ್ರಕಾರನೇ ಬರಬೇಕು. ಯಾಕಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಬಟ್ ಜನರ ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ವ್ಯಾಟ್ ಅನ್ನು ಕಡಿಮೆ ಮಾಡಬಹುದಲ್ಲ ಅಂತ ಒಂದು ವಾದ ಇದೆ. ಅಲ್ಲ, ಮಾಡಿದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ರಾಘವೇಂದ್ರ ಅವರೇ, ನಾನು ಮಾತಾಡ್ಬೋದಾ?
ಇನ್ನೊಂದು 2 ಪಾಯಿಂಟ್ ರಾಘವೇಂದ್ರ ಅವರೇ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ನೀವು ಹೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ತೀನಿ. ಯಾಕೆಂದ್ರೆ ನೀವು ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡ್ಬೇಕು. ಪ್ಲೀಸ್ ಕೇಳಿಸ್ಕೊಳ್ಳಿ ರಾಘವೇಂದ್ರ ವ್ಯಾಟ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವ್ರು ಇನ್ಕ್ರೀಸ್ ಮಾಡೋದು ಬಿಡೋದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಆದ್ರೆ ಇಲ್ಲಿ $17 ಆದ್ರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಮ್ಮಿ ಮಾಡಿಲ್ಲ. ಈ ಒಂದು ಕ್ವಶನ್ ಏನ್ ಆನ್ಸರ್ ಹೇಳ್ತಾರೆ ಹೇಳಿ ಸರ್? ಎಸ್ ಸರ್ ಪ್ಲೀಸ್. ಆಗಲಿ, ನಾನು ಒಂದೊಂದಾಗೆ ಉತ್ತರವನ್ನು ಕೊಡ್ತೀನಿ. ನೋಡಿ, ಸುಮಾರು 20-30% ಅಷ್ಟು ಇರಾನಿಂದ ಬರುತ್ತೆ ಅಂತ ಹೇಳಿದ್ರು. ಆದರೆ ಮ್ಯಾಕ್ಸಿಮಮ್ 20% ಅಷ್ಟೇ. ಅಮೆರಿಕಾದವರು ನಮ್ಮ ಮೇಲೆ ಇರಾನ್ ಮೇಲೆ ನಿರ್ಬಂಧ ಹೇರಿದ್ರು. ನಾವು ಇರಾನಿಂದ ಕಚ್ಚಾ ತೈಲ ಕೊಂಡ್ಕೊಳ್ಳೋ ಹಾಗಿಲ್ಲ ಅಂತ. ಇರಾನ್ ಜೊತೆಗೆ ಅವ್ರು ಹೇಳಿದ್ದು ನಾವು ರೂಪಾಯಿ ಮುಖಾಂತರ ಕೊಟ್ಟು ಕೊಂಡ್ಕೊಳ್ಬೇಕಾಗಿರುವಂಥದ್ದು ನಿಜ. ಆದರೆ ಸುಮಾರು 4 ವರ್ಷದಿಂದ ನಮ್ಗೆ ಇರಾನಿಂದ ತಗೊಳ್ಳುವಂಥ ಅವಕಾಶ ಸಿಗ್ತಾ ಇಲ್ಲ. ಬಹಳ ಇಂಪಾರ್ಟೆಂಟ್. ಯಾತಕ್ಕೆ ಅಂತಂದ್ರೆ ಅಮೆರಿಕಾದಿಂದ ನಿರ್ಬಂಧ ಇದೆ, ಇರಾನಿಂದ ಕೊಂಡ್ಕೊಳ್ಳೋ ಹಾಗಿಲ್ಲ ಅಂತ. ಯಾತಕ್ಕೆ ಅಂದ್ರೆ ಅವರು ಅಣು ಬಾಂಬ್ ಏನು ಮಾಡ್ತಾ ಇದ್ದಾರೆ, ಆ ನ್ಯೂಕ್ಲಿಯರ್ ಇದು ಏನು ಮಾಡ್ತಿದ್ದಾರೆ, ಅದರ ವಿಚಾರವಾಗಿ ಇರಾಕಿನ ಜೊತೆಗೆ ಅವರು ನಾವು ಕೊಂಡ್ಕೊಳ್ಳೋ ಹಾಗಿಲ್ಲ ಅಂತ ನಿರ್ಬಂಧ ಆದ್ಮೇಲೆ ರಷ್ಯಾ ಮೇಲೆ ಕೊಂಡ್ಕೋಬೇಕಾಗಿರುವಂಥದ್ದು ಆಗಿರುವಂಥದ್ದು. ಇದು ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್ ನಿಮ್ಗೆ. ಇನ್ನೊಂದು ಅನಿಲ್ ಭರದ್ವಾಜ್ ಹೇಳಿ ಸರ್. ಅಮೆರಿಕದ ಕೈಗೊಂಬೆ ಆಗಿ ನಾವಿಲ್ಲ. ಅಲ್ಲ, ಅಮೆರಿಕದ ಕೈಗೊಂಬೆ ನಾವಿದೀವಿ ಅಂತ ಹೆಂಗ್ ಹೇಳ್ತೀರಾ? ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ಹೇಳಿದ್ದು ಅಮೆರಿಕ ಏನೇ ನಿರ್ಬಂಧ ಹಾಕಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಹಿತಾಸಕ್ತಿಯನ್ನು ನಾವು ಕೈ ಬಿಟ್ಕೊಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಪ್ಪ. ಅಲ್ಲ, ಇದೇ ಪಾಯಿಂಟ್ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. 2001-2002 ವಾಜಪೇಯಿ ಅವರು PM ಆದಾಗ ಅಮೆರಿಕದವರು ಆಟಮ್ ಬಾಂಬ್ನೇ ನೀವು ಟೆಸ್ಟಿಂಗ್ ಮಾಡಬಾರ್ದು ಅಂತ ಹೇಳಿ ಒಂದು ಪ್ರೆಸರ್ ಹಾಕಿದ್ರು ನಮ್ಮ ಮೇಲೆ. ಓಕೆ. ಆ ಒಂದು ಪ್ರೆಸರ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಬುದ್ಧಿವಂತಿಕೆಯಿಂದ ನೋಡಿ ಮ್ಯಾನೇಜ್ ಮಾಡಿ ನಮ್ಮ ಒಂದು ದೇಶದಲ್ಲಿ ಆಟೋಮಿಕ್ ಪವರ್ನ ಒಂದು ಟೆಸ್ಟಿಂಗ್ ಮಾಡಿದ್ರು ಪೋಖ್ರಾನಲ್ಲಿ. ಆ ಒಂದು ಬುದ್ಧಿವಂತಿಕೆ, ಆ ಒಂದು ಸ್ಟ್ರಾಟಜಿ ಇರ್ಬೇಕು ಸರ್ PM ಆದವ್ರಿಗೆ. ಯಾರೋ ಒಬ್ರು ಹೇಳ್ತಾರೆ ಅಂತ ನಾವು ತಗೊಳಲ್ಲ, ಇನ್ನೊಬ್ರು ಯಾರೋ ತಗೊಂತಾರೆ. ಅಂದ್ರೆ ನಿಮ್ ಪ್ರಕಾರ ಈಗ ರಷ್ಯಾದಿಂದ ನಾವು ತೈಲ ಖರೀದಿ ಮಾಡೋದನ್ನ ಕಡಿಮೆ ಮಾಡಿದೀವಿ ಅಥವಾ ಬಂದ್ ಮಾಡಿದೀವಿ ಅಂತ ಹೇಳ್ತಿದ್ದೀರಾ ನೀವು? ರಷ್ಯಾದಿಂದ ಪಾಯಿಂಟ್ ಹಾಗೆ ಇದೆ. ಅಮೆರಿಕ ನಿರ್ಬಂಧ ವಿಧಿಸಿದೆ, ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡ್ತಾ ಇಲ್ಲ ಅಂತ. ಅಮೆರಿಕದಿಂದ ನಿರ್ಬಂಧ ಹಾಕಿರೋದನ್ನ ಒಪ್ಪೋದು ಬಿಡೋದನ್ನ ಒಪ್ಪಲೇಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್. ಒಪ್ಪಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಾವು ಖರೀದಿ ಮಾಡ್ತಾ ಇದೀವಿ ಅಂತ ಖರೀದಿ ಮಾಡ್ತಿದ್ದಾರೆ ಇವತ್ತು ಕೂಡ ರಷ್ಯಾದಿಂದ. ನೀವ್ ಯಾವ ಯುರೋಪಿಗೆ ನೀವು ತೈಲವನ್ನು ಕಳಿಸ್ತಾರೆ ಅಂತ ನೀವೇನು ಪಾಯಿಂಟ್ ಔಟ್ ಮಾಡಿದ್ರಲ್ಲ, ಅಮೆರಿಕ ಮತ್ತು ಯುರೋಪ್ ಯಾವ ಕಾರಣಕ್ಕಾಗಿ ಭಾರತದ ಮಾತುಗಳನ್ನ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ. ನಾವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಯುರೋಪಿನ ದೇಶಗಳಿಗೆ ಕಳಿಸದೆ ಹೋದ್ರೆ ಅಲ್ಲಿ ತೈಲದ ಅಭಾವ ಆಗುತ್ತೆ, ಆ ಹೊಡೆತ ಅವ್ರಿಗೆ ಬೀಳುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಇದೆ. ಅಮೆರಿಕ ಯಾಕೆ ನಿರ್ಬಂಧಗಳು ಜಾಸ್ತಿ ಮಾಡ್ತಾರೆ ನಮ್ಮ ಮೇಲೆ ಅಂತಂದ್ರೆ, ಅಮೆರಿಕದಿಂದ ಏನು ಎಕ್ಸ್ಪೋರ್ಟ್ ಆಗಿ ಇಂಡಿಯಾಗೆ ಬರ್ತಾ ಇದೆಯಲ್ಲ, ಎಕ್ಸಾಂಪಲ್ ಫಾರ್ ಎನಿ ಒನ್ ಮೆಕ್ಯಾನಿಕಲ್ ಟೂಲ್ಸ್, ಆಟೋಮೊಬೈಲ್ ಇಂಡಸ್ಟ್ರಿ ಟೂಲ್ಸ್, ಓಕೆ, ಅಮೆರಿಕದಲ್ಲಿ $10 ಒಂದು ಸಿಕ್ಕಂದ್ರೆ ಇಲ್ಲಿ $110 ಸಿಗ್ತಾ ಇದೆ. ಅಂದ್ರೆ ಮೋರ್ ದನ್ 100% ನಾವು ಟ್ಯಾಕ್ಸ್ ಹಾಕ್ತಾ ಇದೀವಿ. ಅದ್ರ ಬಗ್ಗೆ ಮಾತನಾಡೋಣ ಸರ್, ಆ ವಿಚಾರಕ್ಕೆ ಮಾತನಾಡೋಣ. ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಅಬಕಾರಿ ಸುಂಕ ಹಾಕ್ತಾ ಇದ್ದಾರೆ, ಅದರಿಂದ ದೊಡ್ಡ ಹೊಡೆತ ಬೀಳುತ್ತೆ, ಅದ್ರ ಬಗ್ಗೆ ಮಾತನಾಡೋಣ. ಅವರು 50% ಟ್ಯಾಕ್ಸ್ ಹಾಕ್ಬಿಟ್ಟು ಇಷ್ಟೊಂದು ನಮಗೆ ಪ್ರೆಸರೈಸ್ ಆಗ್ತಿರೋದು. ಓಕೆ, ಪ್ರೆಸರೈಸ್ ಆಗ್ತಿದ್ದಾರೆ ನಮ್ಮ ಮೇಲೆ, ಇಲ್ಲಿಂದ ಮಾಡಬೇಡಿ ಅಂತ ಅಂದ್ಬಿಟ್ಟು. ಅದೇ ನಾವ್ ಇಲ್ಲಿಂದ $1 ಮೆಟಲ್ ಕಳ್ಸಿದ್ರೆ ಅಮೆರಿಕದಲ್ಲಿ $2 ಸಿಗ್ತಾ ಇದೆ. ಓಕೆ, ಸೊ ಇವೆಲ್ಲ ರೀಸನ್ಸ್ ಇದಾವೆ ಸರ್. ತುಂಬಾ ಕ್ಲಾರಿಟಿಯಾಗಿ ತುಂಬಾ ಬುದ್ಧಿವಾದಿಯಿಂದ ಮಾಡ್ಬೇಕು. ಜನಸಾಮಾನ್ಯಗಳನ್ನೆಲ್ಲ ಈ ತರ $2, $3 ಇನ್ಕ್ರೀಸ್ ಮಾಡ್ಕೊಂತಾನೆ ಹೋದಂದ್ರೆ ಇಲ್ಲಿಗೂ ಎಂಡಿಲ್ಲ. ಅದೇ ಕ್ರೂಡ್ ಆಯಿಲ್ ನೋಡಿ, ಕ್ರೂಡ್ ಆಯಿಲ್ ನಾನು ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಟ್ ಇಸ್ ಎ ಕ್ರೂಡ್ ಆಯಿಲ್. ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಅಲ್ಲಿ ಎಷ್ಟು ನಿಮಗೆ ಕೆಮಿಕಲ್ಸ್ ಇರುತ್ತೆ ಗೊತ್ತಾ? ನಿಮ್ಗೆ ಐಡಿಯಾ ಇದೆಯಾ? 198 ಪ್ರಾಡಕ್ಟ್ ತೆಗಿಬಹುದು ಒಂದು ಕ್ರೂಡ್ ಆಯಿಲ್ ಅಲ್ಲಿ. ಓಕೆ, 198 ಪ್ರಾಡಕ್ಟ್. ಬಟ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಮತ್ತೆ ಅವು ಎಲ್ಲಿ ಹೋಗ್ತಿದ್ದೆವು? ಓನ್ಲಿ ಪೆಟ್ರೋಲ್ ಡೀಸೆಲ್ ಅಂತ ಮಾತ್ರನೇ ಬರ್ತಾ ಇಲ್ಲ ನಮಗೆ. ಕ್ರೂಡ್ ಆಯಿಲ್ ಅಂದ್ರೆ 198 ಕೆಮಿಕಲ್ ಕಾಂಪೋನೆಂಟ್ ಇದೆ ಅದರಲ್ಲಿ. ಓಕೆ, 198 ಕೆಮಿಕಲ್ ಕಾಂಪೌಂಡ್ ಅಲ್ಲಿ ಪೆಟ್ರೋಲ್ ಡೀಸೆಲ್ 2 ಪಾಯಿಂಟ್ಸ್ ಆಯ್ತು. 196 ಪ್ರಾಡಕ್ಟ್ಸ್ ಎಲ್ಲಿ ಹೋಯ್ತು? ರಾಘವೇಂದ್ರ ಅವರು ನಿಮ್ ಪಾಯಿಂಟ್ ಅರ್ಥ ಆಗಿದೆ. ಅದು ಬೈ ಪ್ರಾಡಕ್ಟ್ಸ್ ಅಲ್ಲ, ಅದು ಬೈ ಪ್ರಾಡಕ್ಟ್ಸ್ ಇಂದ ಇವ್ರು ಸೇಲ್ ಮಾಡ್ಕೊಂತಿದ್ದಾರೆ. ಓಕೆ, ಆ ಸೇಲ್ ಮಾಡ್ಕೊಂಡ್ಮೇಲೆ ಅದು ಕೂಡ ಪ್ರಾಫಿಟ್ ಬರ್ತಾ ಇದೆ. ಆ ಪ್ರಾಫಿಟ್ ನ ಕೂಡ ಗೌರ್ಮೆಂಟ್ ಜನಗಳಿಗೆ ಯೂಸ್ ಮಾಡಬಹುದಲ್ಲ. ಓಕೆ, ಆ ಪ್ರಾಡಕ್ಟ್ ಬಗ್ಗೆ ಯಾರು ತಿಂಕೆ ಮಾಡ್ತಿಲ್ಲ, ಯಾರು ಯೋಚನೆ ಮಾಡ್ತಿಲ್ಲ. ಓನ್ಲಿ ಕ್ರೂಡ್ ಆಯಿಲ್ ಅಂತಂದ್ರೆ ಬರೀ ಪೆಟ್ರೋಲ್ ಬರ್ತದೆ, ಡೀಸೆಲ್ ಬರ್ತದೆ, ಅಷ್ಟೇ ಥಿಂಕ್ ಮಾಡ್ತಿದ್ದಾರೆ. ಕ್ರೂಡ್ ಆಯಿಲ್ ಮೀನ್ಸ್ ಉಳಿದ ಕೆಮಿಕಲ್ಗಳ ಕಥೆ ಏನಾಗ್ತಾ ಇದೆ, ಅದರಿಂದ LPG ಇತ್ಯಾದಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ನಿಮ್ಮ ಪ್ರಶ್ನೆನ ಕೇಳ್ತೀನಿ. ಅನಿಲ್ ಭರದ್ವಾಜ್ ಅವರೇ ಅವರೊಂದು ಗಂಭೀರವಾದಂತಹ ಪ್ರಶ್ನೆ ಎತ್ತಿದ್ದಾರೆ. ನಾನು ಒಂದು ಬೆಸ್ಟ್ ಎಕ್ಸಾಂಪಲ್. ಫೆಬ್ರವರಿ 2020 ಕಚ್ಚಾ ತೈಲದ ದರ $67 ಇತ್ತು. ಅಂದರೆ $6,365 ನಾವು ರುಪಿ ಲೆಕ್ಕಾಚಾರದಲ್ಲಿ ಹಾಕಿದ್ರೆ ಒಂದು ಬ್ಯಾರಲ್ನಲ್ಲಿ 159 ಲೀಟರ್ ಕಚ್ಚಾ ತೈಲ ಇರುತ್ತೆ ಒಂದು ಬ್ಯಾರಲಲ್ಲಿ.
ಈಗ ಅಲ್ಲಿಗೆ ಅದು 1 ಲೀಟರ್ಗೆ ಕಚ್ಚಾ ತೈಲದ ಬೆಲೆ ಅಂದರೆ ನಮ್ಗೆ 40 ರೂಪಾಯಿಗೆ ಸಿಕ್ಬಿಡುತ್ತೆ ದರ. ಇದಕ್ಕೆ ನೀವು ಅದನ್ನು ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ಗೆ 5 ರೂಪಾಯಿ 66 ಪೈಸೆ ಖರ್ಚಾಗುತ್ತಂತೆ, ಡೀಸೆಲನ್ನು 6 ರೂಪಾಯಿ 42 ಪೈಸೆ ಖರ್ಚಾಗುತ್ತಂತೆ. ನೀವು ಅಲ್ಲಿಗೆ ಸರಬರಾಜು ಮತ್ತು ವಿತರಣೆಯನ್ನು ಸೇರಿಕೊಂಡು 4 ರಿಂದ 5 ರೂಪಾಯಿ ಖರ್ಚಾದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ನಿಮಗೆ 50 ರಿಂದ 51 ರೂಪಾಯಿಗೆ ಸಿಗಬೇಕು ಭಾರತದಲ್ಲಿ. ಹೌದು, 50 ರಿಂದ 51 ರೂಪಾಯಿಗೆ ನಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಸ್ತವದಲ್ಲಿ ಸಿಗಬೇಕಾಗಿದ್ದು. ಆ 50 ರಿಂದ 51 ರೂಪಾಯಿ ಇದ್ದಿದ್ದು ಇವತ್ತು ಯಾಕೆ 110 ರೂಪಾಯಿ ಆಗ್ತಾ ಇದೆ? ಅವ್ರು ಹೇಳ್ತಾ ಇರುವಂತಹ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರಲ್ಲಿ ವಿಪರೀತವಾದಂತಹ ತೆರಿಗೆಯನ್ನು ವಿಧಿಸ್ತಾ ಇದೆ. ಅಬಕಾರಿ ಸುಂಕ ಇದೆ, ರಾಜ್ಯ ಸರ್ಕಾರದ ವ್ಯಾಟ್ ಇದೆ, ಇದನ್ನ ಕಡಿಮೆ ಮಾಡಕ್ಕಾಗಲ್ವಾ? ಅದೇ ಅದನ್ನ ಸರ್ಕಾರಗಳು ನಿರ್ಧಾರ ಮಾಡಬೇಕಾಗತ್ತೆ. ನೀವು ಹೇಳ ಹಾಗೇನೆ 50 ರೂಪಾಯಿ ಬೇಸ್ ಪ್ರೈಸ್ ಆಗುತ್ತೆ. ಅಂದಾಜಲ್ಲಿ ನೋಡಿದ್ರೆ 50 ರೂಪಾಯಿ ಬೇಸ್ ಪ್ರೈಸ್ ಆಗುತ್ತೆ. ಕನ್ವರ್ಷನ್ ಕಾಸ್ಟ್ ಒಂದು 7 ರೂಪಾಯಿ ಇರುತ್ತೆ ಅಂದ್ರೆ 57 ರೂಪಾಯಿ 58 ರೂಪಾಯಿ ನಮಗೆ ಬೇಸ್ ಅಲ್ಲಿ ಸಿಕ್ಬಿಡ್ಬೇಕು ಪ್ರೈಸ್. ಹೌದು. ಅದ್ರ ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಮೋದಿ ಸರ್ಕಾರ 20 ರೂಪಾಯಿ ಹಾಕತ್ತೆ ಟ್ಯಾಕ್ಸ್, ಅಬಕಾರಿ ಸುಂಕ. ಅದ್ರ ಇದರಲ್ಲಿ ಎಲ್ಲ ನಾನು ರೌಂಡ್ ಫಿಗರ್ ಅಲ್ಲಿ ಹೇಳ್ತೀನಿ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು. 20 ರೂಪಾಯಿ ಹಾಕತ್ತೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಸುಮಾರು 28 ರೂಪಾಯಿ ಹಾಕತ್ತೆ. ಕೇಂದ್ರ ಸರ್ಕಾರ 20 ರೂಪಾಯಿ ಹಾಕಿದ್ರೆ ರಾಜ್ಯ ಸರ್ಕಾರ 28 ರೂಪಾಯಿ ಹಾಕತ್ತೆ ವ್ಯಾಟ್. ಇನ್ನು ಕಮಿಷನ್ ಅಂತ 3 ರಿಂದ 4 ರೂಪಾಯಿ ಎಲ್ಲ ಹೋಗಿ 108 ರೂಪಾಯಿ ಅಥವಾ 110 ರೂಪಾಯಿ ಇವತ್ತಿನ ಬೆಲೆಗೆ ಇರೋಂಥ ಪ್ರೈಸ್. ಇದು ಬ್ರೇಕಪ್ ಆಫ್ 108 ರೂಪಾಯಿ. ಇನ್ನು ಅವ್ರು ಹೇಳಿದ್ರು ನಾವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಬೇಕು, ದೇಶ ಯಾವಾಗ್ಲೂ ದೇಶ ಯೋಚನೆ ಮಾಡ್ಕೊಂಡು ಮಾಡಿದ್ರಾಗತ್ತೆ. ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ತಲೆನೇ ಇಲ್ಲ. ಇನ್ಫ್ಯಾಕ್ಟ್ ರಾಜ್ಯ ಸರ್ಕಾರದಲ್ಲಿ ಇದರಲ್ಲಿ ಏನೂ ಇದೇ ಇಲ್ವೇ ಇಲ್ಲ, ಅವ್ರದ್ದು ಪಾತ್ರ ಇಲ್ವೇ ಇಲ್ಲ, ಬರೀ ಕೇಂದ್ರ ಸರ್ಕಾರದ ಮಾತ್ರ. ನಮ್ಮ ದೇಶದಲ್ಲಿರುವಂಥದ್ದು ಅತ್ಯಂತ ದೊಡ್ಡ ಕೇಂದ್ರ ಸರ್ಕಾರ, ಒಂದು ಚೂರು ಬುದ್ಧಿನೇ ಇಲ್ಲದೆ ಇರೋ ತರ ಇದೆ ಅನ್ನೋ ತರ ಅವ್ರು ಮಾತಾಡಿದ್ರು. ನೀವು ಬೇರೆ ಬೇರೆ ದೇಶಗಳಲ್ಲಿ ಹೇಳಿದ್ರಿ, ಆಯ್ತಪ್ಪ ನಾವು ದಡ್ರು ಅಂತ 1 ನಿಮಿಷಕ್ಕೆ ಅನ್ಕೊಳ್ಳೋಣ, ನಾವು ಶತದಡ್ರು ನಮ್ಮ ದೇಶದವರು, ಆಯ್ತಾ, ನಮ್ಮ ದೇಶದ ಪ್ರಧಾನಿ ಉಪಯೋಗನೇ ಇಲ್ಲ ಅಂತ ಅನ್ಕೊಳ್ಳೋಣ. ಪಾಕಿಸ್ತಾನದಲ್ಲಿ ಯಾಕೆ ಜಾಸ್ತಿ ಆಗಿ ಕಮ್ಮಿ ಆಗಿಲ್ಲ? ಅಮೆರಿಕಾದಲ್ಲಿ ಯಾಕೆ ಕಮ್ಮಿ ಅಮೆರಿಕಾದಲ್ಲೇ ಉತ್ಪತ್ತಿ ಮಾಡ್ತಾರಲ್ವಾ, ಅಮೆರಿಕಾದಲ್ಲಿ ಯಾಕೆ ಕಮ್ಮಿ ಆಗ್ಲಿಲ್ಲ? ಯುರೋಪ್ ರಾಜ್ಯಗಳಲ್ಲಿ ಅಷ್ಟೊಂದು ಅಧಿಕಾರ ಇದೆ, ಅಷ್ಟೊಂದು ದುಡ್ಡಿದೆ. UK ನಲ್ಲಿ ಅತ್ಯಂತ ಹೆಚ್ಚು ಇದಿರೋದು ಪ್ರೈಸ್ ಇರೋದು, ಅತ್ಯಂತ ಹೆಚ್ಚಿರುವಂತ UK ನಲ್ಲಿರುವಂತವ್ರು ಬ್ರಿಟಿಷರಿಗೂ ತಲೆ ಇಲ್ವಾ? ನಮ್ಮನ್ನ 150 ವರ್ಷ ಆಳಿದ್ರಲ್ಲ, ಅವ್ರಿಗೂ ತಲೆ ಇಲ್ಲ. ಪ್ರಪಂಚದಲ್ಲಿ ಯಾರಿಗೂ ತಲೆ ಇಲ್ಲ, ರಾಘವೇಂದ್ರ ಅವರೊಬ್ಬರಿಗೆ ತಲೆ ಇರೋದು. ಅವರನ್ನೇ ಮಾಡೋಣ. ಜನಸಾಮಾನ್ಯರಾಗಿ ಅವ್ರದೊಂದು ಪ್ರಶ್ನೆ, ನಾನು ಯಾಕೆ ಆ ಪಾಯಿಂಟಿಗೆ ಬರ್ತೀನಿ ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತೈಲ ದರ ಏರಿಕೆ ಆಗಿದೆ ಅಂತ. ಇದೇ ಬಿಜೆಪಿ ನಾಯಕರು ಅಥವಾ ಕೇಂದ್ರ ಸರ್ಕಾರದವರು ನೋಡಿ, ಬೇರೆ ಬೇರೆ ದೇಶದಲ್ಲಿ ತೈಲ ದರ ಏರಿಕೆ ಆದ್ರೂ ಕೂಡ ಭಾರತದಲ್ಲಿ ಸ್ಥಿರವಾಗಿದೆ ಅಂತ. ಒನ್ಸ್ ಅಗೇನ್ ನೀವು ಅವಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ವಿಧಿಸ್ತಾ ಇದ್ದಂತ ಅಬಕಾರಿ ಸುಂಕವನ್ನ ಫೆಬ್ರವರಿ ತಿಂಗಳಲ್ಲಿ 10% ಕಡಿಮೆ ಮಾಡಿದ್ರು. ಯಾವ ಕಾರಣಕ್ಕಾಗಿ ಕಡಿಮೆ ಮಾಡಲಾಯಿತು? ಅದೇ ಪ್ರಮಾಣವನ್ನು ಮೇ ತಿಂಗಳಲ್ಲೂ ಮಾಡ್ಬೇಕಲ್ವಾ? ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಚುನಾವಣೆಯ ಕಾರಣ ಮೇ ತಿಂಗಳು ಬಂದಾಗ ಚುನಾವಣೆ ಮುಗಿತು, ಅದನ್ನ ನಾವು ಗ್ರಾಹಕರಿಗೆ ವರ್ಗಾವಣೆ ಮಾಡ್ತೀವಿ. ಈ ನ್ಯಾಯನ ಇದು? ಅದೇ, ಇದು ರಾಜಕೀಯವಾಗಿ ಮಾಡುವಂಥದ್ದು ಅನ್ಯಾಯವೇ. ಅದನ್ನ ನಾವು ನ್ಯಾಯ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ರಾಜಕೀಯ ದೃಷ್ಟಿ ಇಟ್ಕೊಂಡು, ಎಲೆಕ್ಷನ್ ದೃಷ್ಟಿ ಇಟ್ಕೊಂಡು ಮಾಡುವಂಥದ್ದು ಅನ್ಯಾಯವೇ. ಅದನ್ನ ನಾವು ಯಾವ ರೀತಿಯಿಂದ ನ್ಯಾಯ ಅಂತ ಹೇಳ್ಬೋದು? ಅದನ್ನ ನಾವು ಹೇಳೋದು ಇಲ್ಲ. ಎರಡನೇ ವಿಚಾರ, ಈಗ 76 ದಿವಸಗಳ ಕಾಲ ಇದಾಗ್ಲಿಲ್ಲ, ಏನು ದರ ಏರಿಕೆ ಆಗ್ಲಿಲ್ಲ. ಇದನ್ನ ಯಾತಕ್ಕೆ ಅಂತ ನಾವು ನೋಡಿದ್ರೆ, ಆರ್ಥಿಕ ದೃಷ್ಟಿಯಿಂದ ನಾನು ನೋಡಿದ್ರೆ ನೋಡಿ, ಯಾವಾಗಲೂ ಒಂದು ಕಾಂಟ್ರಾಕ್ಟ್ ಅಲ್ಲಿ ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಫಾರ್ವರ್ಡ್ ಕಾಂಟ್ರಾಕ್ಟ್, ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಈ ಥರ ಯುದ್ಧ ಶುರು ಆಗಿ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಲ್ಲಿ ನೌಕೆಗಳು ಆರಾಮಾಗಿ ಸಂಚಾರ ಆಗದೇ ಇದ್ದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ, ಪೆಟ್ರೋಲಿಯಂ ಸಚಿವಾಲಯದಿಂದ. ನಮ್ಮ ಹತ್ರ ಸುಮಾರು 75 ರಿಂದ 80 ದಿವಸಕ್ಕಾಗುವಷ್ಟು ದಾಸ್ತಾನಿದೆ ಅಂತ. ದಾಸ್ತಾನಿದೆ ಅಂತಂದ್ರೆ ಏನರ್ಥ ಅಂತಂದ್ರೆ, ಇವಾಗ ಆ 75 ರಿಂದ 80 ದಿವಸಕ್ಕೆ ಆಗಲೇ ಪರ್ಚೇಸ್ ಆಗೋಗ್ಬಿಟ್ಟಿದೆ, ಹೌದಾ? ಈ 75-80 ದಿವಸಗಳ ತನಕ ಪುನಃ ಆಗಲೇ ಏರಿಕೆ ಮಾಡಿಬಿಟ್ಟಿದ್ದಿದ್ರೆ ಅದು ಸರಿ ಹೋಗ್ತಾ ಇರಲಿಲ್ಲ. ಯಾಕೆಂದ್ರೆ ಆಲ್ರೆಡಿ ಪರ್ಚೇಸ್ ಆಗಿದೆ, ಆಲ್ರೆಡಿ ದಾಸ್ತಾನಲ್ಲಿದೆ, ಹಿಂದಿನ ರೇಟಲ್ಲಿ ಪರ್ಚೇಸ್ ಆಗಿರೋದು, ಅದೇ ರೇಟಲ್ಲೇ ಕೊಡಬೇಕಾಗಿರೋದು. ಅದ್ರ ಜೊತೆಗೆ ಎಲೆಕ್ಷನ್ ಬಂದಿರುವಂಥದ್ದು ಕಾಕತಾಳೀಯೂ ಇರಬಹುದು, ಅಲ್ಲದೇನೂ ಇರಬಹುದು. ಮತ್ತು ನಾನು ಅದನ್ನು ಹೇಳಕ್ ಹೋಗಲ್ಲ, ಯಾತಕ್ಕೆ ಅಂತಂದ್ರೆ ನಾನು ಅವಾಗ್ಲಿಂದನೂ ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಆರ್ಥಿಕ ತಜ್ಞನಾಗಿ ನಾನು ಮಾತಾಡುವಂಥದ್ದು ನನ್ನ ಅಭಿಪ್ರಾಯ. ನೀವು ಹೇಳಿದ ಪಾಯಿಂಟ್ ಅರ್ಥ ಆಯ್ತು ಸರ್. ಈ ಹಿಂದೆ ನಮ್ಮ ಬಳಿ ಸ್ಟಾಕ್ ಇದ್ದಿದ್ದು ಕಡಿಮೆ ದರಕ್ಕೆ ನಾವು ಪರ್ಚೇಸ್ ಮಾಡಿದ್ದ ಸ್ಟಾಕ್ ಇತ್ತು, ಅದನ್ನ ಖಾಲಿ ಮಾಡಿದ್ವಿ. ಹೊಸ ತೈಲ ಬಂದಿದೆ, ಅದರ ದರ ವೇರಿಯೇಷನ್ ಆಗಿದೆ, ಹೀಗಾಗಿ ದರ ಏರಿಕೆ ಆಗಿದೆ. ಬರ್ತೀನಿ ಸರ್, ಮಾತನಾಡೋಣ. ಎಸ್ ವೀಕ್ಷಕರೇ, ಮಾತನಾಡ್ತಾ ಇದ್ವಿ, ಜನಸಾಮಾನ್ಯರ ದೃಷ್ಟಿಯಿಂದಲೂ ಕೂಡ ಇದು ಹೊರೆಯಾದ್ರೆ ದೇಶದ ವಿದೇಶಿ ವಿನಿಮಯಕ್ಕೂ ಕೂಡ ಇದು ಹೊಡೆತ ಬೀಳುತ್ತೆ.
ವಿತ್ತೀಯ ಕೊರತೆ ಉಂಟಾಗುತ್ತೆ ಅಂತ ಪ್ರಧಾನಿಗಳು ಹೇಳಿದರು. ಚಾಲ್ತಿ ಖಾತೆಗಳ ಕೊರತೆ ಉಂಟಾಗುತ್ತೆ ದೇಶದ RBIನಲ್ಲಿ ಅಂತ ಹೇಳಿದರು. ಇದರ ಪರಿಣಾಮ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ, ಏನು ಮಾಡಬಹುದು ಸರ್ಕಾರಗಳು? ಮತ್ತೊಬ್ಬ ಕಾಲರ್ ಇದ್ದಾರೆ, ಯೋಗೀಶ್ ಅಂತ. ಯೋಗೀಶ್ ಅವರು ನಮಸ್ಕಾರ. ಯೋಗೇಶ್ ಅವರು ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾನು ಟಿಪ್ಟೂರು ತಾಲೂಕಿಂದ ಗಂಗನಘಟ್ಟ ಅಂತ ಸರ್. ಮತ್ತೊಮ್ಮೆ ತೈಲ ದರ ಏರಿಕೆ ಆಗಿದೆ, ಅವಶ್ಯಕತೆ ಇತ್ತಾ ಇದು? ಇದು ಅವಶ್ಯಕತೆ ಇರ್ಲಿಲ್ಲ ಸರ್. ಇದು ಅವಶ್ಯಕತೆ ಎಲ್ಲಿದೆ ಸರ್? ಇದು ಅವಶ್ಯಕತೆ ಏನ್ ಮಾಡ್ಬೇಕಿತ್ತು ಇದ್ರ ಬದಲು ಸರ್ಕಾರದವರು? ಅಲ್ಲ ಸರ್, ನಾವು ಈಗ ಅಮೆರಿಕನ್ ಮೇಲೆ ಡಿಪೆಂಡ್ ಆಗ್ತಾ ಇದೀವಿ ಸರ್. ಓಕೆ, ಏನ್ ಸರ್? ಹಲೋ, ಹಾ ಮಾತನಾಡಿ ಪ್ಲೀಸ್, ಕಂಟಿನ್ಯೂ. ಅಲ್ಲ, ಅಮೆರಿಕದ ಮೇಲೆ ಡಿಪೆಂಡ್ ಆಗ್ತಾರಂಗೆ ನಮ್ಗೆ ಅನ್ನಿಸ್ತಾ ಇದೆ. ಆ ಉದ್ದೇಶಕ್ಕೆ ಮಾತಾಡ್ತಾ ಇರೋದು ಅಷ್ಟೇ. ಯಾವ ವಿಚಾರದಲ್ಲಿ ಅಮೆರಿಕಾದ ಮೇಲೆ ಡಿಪೆಂಡೆನ್ಸಿ? ಅಲ್ಲ ಸರ್, ಈಗ ಯಾವುದೇ ವಿಚಾರ ತಗೊಳ್ಳಿ, ಈಗ ಅಮೆರಿಕರು ಬಂದು ಯುದ್ಧ ಮಾಡಿರೋದಕ್ಕೆ ಈ ತರ ಆಗ್ತಾ ಇದೆ ಅಂತ ವಿಚಾರಕ್ಕೆ ಹೇಳ್ತಾ ಇರೋದು. ಹೌದು, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ, ಹೀಗಾಗಿ ತೈಲದ ಅಭಾವ ಉಂಟಾಗ್ತಾ ಇದೆ. ಹೌದು, ಅದು ಏನು ನಮಗೆ ತೈಲ ದರ ಹೆಚ್ಚಾಯ್ತು, ಗ್ಯಾಸ್ ಹೆಚ್ಚಾಯ್ತು, ಪ್ರತಿಯೊಂದು ಹೆಚ್ಚಾಗ್ತಾ ಇದೆ. ಏನು ನಾವು ತಿನ್ನೋದಕ್ಕೂ ಹೆಚ್ಚಾಗ್ತಾ ಇದೆ, ಎಲ್ಲ ಪ್ರತಿಯೊಂದು ಹೆಚ್ಚಾಗ್ತಾ ಇದೆ. ನಾವು ಏನು ನಾವು ಸಹ ಪೆಟ್ರೋಲ್ ಡೀಸೆಲ್ ಹೆಚ್ಚಾದ್ರೆ ಎಲ್ಲಿಂದ ಹೆಚ್ಚಾಗುತ್ತೆ ಅಂತ ಹೇಳಿ, ಎಲ್ಲದೂ ಹೆಚ್ಚಾಗುತ್ತೆ. ಹೌದು, ಟ್ರಾನ್ಸ್ಪೋರ್ಟಿಂಗ್ ಇಂದ ತಗೊಂಡ್ರೆ ಎಲ್ಲದೂ ಹೆಚ್ಚು ಮಾಡೇ ಮಾಡ್ತಾರೆ ಸರ್. ನಾವು ಅದಕ್ಕೆ ಏನ್ ಪರಿಹಾರ ಕಂಡಿಡ್ಕೋಬಹುದು? ಅದೇ ಏನ್ ಮಾಡ್ಬೋದು ಅಂತ ಸಲಹೆ ಕೊಡಿ ಒಂದು. ಸರ್ ನಾವ್ ಏನ್ ಪರಿಹಾರ ಹೇಳ್ಬೋದು ಸರ್ ನಾವು ಅವ್ರಿಗೆ? ಈಗ ಅವರು ಕೇಂದ್ರ ಸರ್ಕಾರದವರು ಅಥವಾ ಬಿಜೆಪಿಯವರು ಸಮರ್ಥನೆ ಮಾಡ್ತಾರೆ, ಯುದ್ಧ ಆಗ್ತಾ ಇದೆ, ಯುದ್ಧದ ಕಾರಣಕ್ಕಾಗಿ ತೈಲ ಬೆಲೆ ಏರಿಕೆ ಆಗಿದೆ, ಹೀಗಾಗಿ ನಾವು ಜಾಸ್ತಿ ಮಾಡಿದೀವಿ, ಇದೊಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂತ. ಸರ್ ನಾವು ಎಲ್ಲಾ ಟೈಮು ಅವ್ರದ್ದು ಬಿಜೆಪಿ ಅವ್ರನ್ನ ಎಲ್ಲಾ ಟೈಮು ಕೇಳಿದೀವಿ. ಏನು ಕೋವಿಡ್ ಬಂತು ಆ ಟೈಮಲ್ಲಿ ಕೇಳಿದೀವಿ, ಎಲ್ಲಾ ಟೈಮಲ್ಲೂ ಕೇಳಿದೀವಿ ಅವ್ರನ್ನ. ಅಲ್ಲ, ನಿಮ್ ಪ್ರಕಾರ ಅಮೆರಿಕಾದ ಮೇಲೆ ಡಿಪೆಂಡೆನ್ಸಿ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ನನಗೆ. ಯಾಕೆ ಕೇಳ್ಬೇಕು ಸರ್ ಅವ್ರ ಮಾತನ್ನ? ಅಮೆರಿಕಾದ ಮಾತು ಯಾಕೆ ಕೇಳ್ಬೇಕು ಅಂತ? ಹೌದಾ, ನಾವು ಪ್ರಶ್ನೆ ಅದಲ್ಲ ಸರ್. ಅವ್ರ ವಿದ್ಯೆ ಆಗ್ತಾ ಇರೋದು ನಮ್ಮೂರಲ್ಲಿ ನಾವು ಏನಕ್ಕೆ ನಾವು ಅವ್ರ ವಿದ್ಯೆ ಮಾಡ್ತಾ ಇದ್ದಾರೆ ಸರ್? ತೈಲ ಉತ್ಪಾದನೆ ತಿಪ್ಟೂರಲ್ಲಿ ಆಗಲ್ಲ, ತೈಲ ಉತ್ಪಾದನೆ ಬೆಂಗಳೂರಲ್ಲಿ ಆಗಲ್ಲ, ಎಲ್ಲೋ ಬೆಳಗಾವಿಯಲ್ಲಿ ಆಗಲ್ಲ. ತೈಲ ಉತ್ಪಾದನೆ ಗಲ್ಫ್ ಕಂಟ್ರಿಗಳಲ್ಲೇ ಆಗೋದು, ಅಲ್ಲಿಂದ ಬರ್ಬೇಕು ತೈಲ. ಇಲ್ಲೆಲ್ಲೋ ನಮ್ಮ ಕಡೆಯಿಂದ ಸಿಗುತ್ತೆ ಅಂತ ಹೇಳಿದ್ರೆ ನಿಯಂತ್ರಣ ಮಾಡ್ಬೋದಪ್ಪ ಅಂತ ಅವ್ರ ವಾದ. ಹಲೋ, ಹಾ, ನಾನು ಹೇಳಿದ್ ಕೇಳಿಸ್ತಾ ನಿಮ್ಗೆ? ಹೇಳಿ ಸರ್. ತೈಲ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಲ್ಲ, ಬೇರೆ ದೇಶಗಳಿಂದ ತರಿಸ್ಕೊಳ್ಬೇಕು ಸರ್. ನಮ್ ದೇಶದಲ್ಲಿ ತರಿಸ್ಕೋಬಹುದು, ಇಲ್ಲ ಅಂತ ನಮ್ ದೇಶದಲ್ಲಿ ಏನೋ ಒಂದು ಪರಿಹಾರ ಮಾಡಿ ಸರ್ ಅದಕ್ಕೆ. ಓಕೆ, ನಮ್ ದೇಶದಲ್ಲಿ ಒಂದು ಪರಿಹಾರ ಅದಕ್ಕೆ ಮಾಡ್ಬೇಕಲ್ಲ ತಾನೆ? ಎಸ್ ಸರ್, ಅದೇನೋ ಇದು ಮಾಡಿದ್ರು. ಎಸ್ ಯೋಗೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ದಾವಣಗೆರೆಯಿಂದ ರಘುನಂದನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ ರಘುನಂದನ್ ಅವರೇ. ಈಗ ನೋಡ್ತಾ ಇದ್ದೀನಿ ನಾನು ಟಿವಿನ, ಚರ್ಚೆ ಆರ್ಥಿಕ ತಜ್ಞರು ಚೆನ್ನಾಗೆ ಮಾಡ್ತಾ ಇದ್ದಾರೆ. ಏನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅಂದ್ರೆ ಸರ್. ಹೇಳಿ ರಘುನಂದನ್ ಅವ್ರ ಧ್ವನಿ ಕೇಳಿಸ್ತಿದ್ಯಾ ನಮ್ ನಿಮ್ಗೆ? ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಹಿಂದೆ ಇವಾಗ ಕೂಡ ಕಂಪನಿಗಳಲ್ಲಿ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂತ ಮಾಡಿರ್ತಾರೆ. ಅದು ಯಾಕೆ ಅಂದ್ರೆ, ನಿಮ್ಗೆ ಕೇಳಿಸ್ತಾ ಇದೆ? ಪ್ಲೀಸ್ ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ಟಿವಿ ನೋಡಿ ಮಾತನಾಡಬೇಡಿ. ಹೌದಾ, ಟಿವಿ ಮ್ಯೂಟ್ ಮಾಡ್ಲಾ? ಹೌದು. ಓಕೆ ಸರ್, ಟಿವಿ ಮ್ಯೂಟ್ ಮಾಡಿದೀನಿ. ಈಗ ಏನಂದ್ರೆ ಈ ಪ್ರೈಸ್ ಜಾಸ್ತಿ ಆಗೋದು ಕಡಿಮೆ ಆಗೋದು, ಅವ್ರ ಡಾಲರ್. ಅಲ್ಲ, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ನನಗೆ. ಅಲ್ಲ, ನೀವು ಮಾತನಾಡ್ತಾ ಹೋಗಿ, ಏನೋ ಹೇಳ್ತಾ ಇದ್ರೆ ಹೇಳಿ. ಹೌದಾ, ಈಗ ಕಂಪನಿಗಳಲ್ಲಿ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂತ ಮಾಡಿರ್ತಾರೆ. ಓಕೆ, ಅದು ಏನಕ್ಕೆ ಅಂತ ಅಂದ್ರೆ, ಯಾವ್ದೋ ಒಂದು ವರ್ಷದಲ್ಲಿ ಹಲವಾರು ವರ್ಷಗಳಲ್ಲಿ ಒಳ್ಳೆ ಲಾಭ ಬಂದಾಗ ಅಷ್ಟು ಡಿವಿಡೆಂಡ್ ಶೇರ್ ಹೋಲ್ಡರ್ಸ್ ಕೊಡಲ್ಲ. ಕೆಲವು ಪೋರ್ಷನ್ ಕೊಟ್ಟು ಸ್ವಲ್ಪ ಮಟ್ಟಿಂದ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಲ್ಲಿ ಇಟ್ಟಿರ್ತಾರೆ. ಅದ್ರ ಉದ್ದೇಶ ಏನು ಅಂದ್ರೆ,
ಮುಂದೆ ಯಾವಾಗ್ಲಾದ್ರೂ ಕಂಪನಿಗೆ ಲಾಭ ಬರದೇ ಇರೋ ಸಂದರ್ಭದಲ್ಲಿ ಆ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಇಂದ ಡ್ರಾ ಮಾಡ್ಕೊಂಡು ಈಗ ಬಂದಿರೋ ಪ್ರಾಫಿಟ್ ನ ಶೇರ್ ಮಾಡಿ ಅವರು ಡಿವಿಡೆಂಡ್ ನ ಡಿಕ್ಲೇರ್ ಮಾಡ್ತಾರೆ. Okay. ಆ ತರ ಮಾಡಿದ್ರೆ ಕಂಪನಿಗೆ ಕೆಟ್ಟ ಹೆಸರು ಬರೋದಿಲ್ಲ. ಇಲ್ಲ ಅಂದ್ರೆ ಜಾಸ್ತಿ ಇದ್ದಾಗ ಕೊಡೋದು, ಕಡಿಮೆ ಇದ್ದಾಗ ಕೊಡದೇ ಇರೋದು ಆದ್ರೆ ಕಂಪನಿಗೆ ಆ ವರ್ಷದಲ್ಲಿ ಕೆಟ್ಟ ಹೆಸರು ಬರೋ ಚಾನ್ಸಸ್ ಇರುತ್ತೆ. ಇದು ಗವರ್ಮೆಂಟ್ ಇಂದ ರೂಲ್ಸ್ ಇರಬಹುದು. ಹಾಗೇನೆ ಈ ಡಾಲರ್ ರೇಟ್ ಅಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಅವಾಗವಾಗೆ ಮಾಡಕ್ ಬರೋದಿಲ್ಲ. Okay. ಅದನ್ನ ಹೆಚ್ಚಿಗೆ ಎಷ್ಟೋ ಹೇಳಿದ್ರು ಕರೋನಾ ಟೈಮಲ್ಲಿ ತುಂಬಾ ಕಡಿಮೆ ಆಗಿತ್ತು ಅಂತ. ಕರೋನಾ ಟೈಮಲ್ಲಿ ಕಡಿಮೆ ಆಗಿತ್ತು, ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಂಡ್ಸ್ ಲಕುನ ಇರುತ್ತೆ, ಗ್ಯಾಪ್ ಇರುತ್ತೆ. ಆ Okay. ಗ್ಯಾಪ್ ನ ತುಂಬಿಸಿರ್ತಾರೆ. ತಿರ್ಗಾ ಏನ್ ಮಾಡ್ತಾರೆ, ಮತ್ತೆ ರೇಟ್ ಕಡಿಮೆ ಆದಾಗ ಅದಕ್ಕೆ ಫೀಡ್ ಮಾಡ್ತಾರೆ, ಜಾಸ್ತಿ ಆದಾಗ ಅಲ್ಲಿಂದನೇ ತಗೊಂಡು ಕೊಡ್ತಾರೆ. ಹಾಗಾಗಿ ನಿಮ್ಗೆ 90 ದಿವಸ ಅದೇನು ಅವರು ಜಾಸ್ತಿ ಮಾಡ್ಲಿಲ್ವಲ್ಲ, ಅಲ್ಲಿಂದ ಡ್ರಾ ಮಾಡುತ್ತೆ. ಇದು ಸಿಂಪಲ್ ನಾನು ಹೇಳ್ತಾ ಇರೋದು, ಆರ್ಥಿಕ ತಜ್ಞರಷ್ಟು ನನಗೆ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ. ಓಕೆ. ಈ ಡಿವಿಡೆಂಡ್ ವಿಚಾರದಲ್ಲಿ ಕಂಪನಿಗಳಲ್ಲಿ ಈ ತರ ಮಾಡ್ತಾರೆ. ಇದು ಬಟ್ ಅದು ನೇರವಾಗಿ ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತಲ್ಲ, ಜನರಿಗೆ ಒಂದು ಮನೋಭಾವ ಬಂದ್ಬಿಡುತ್ತೆ. ಕಡಿಮೆ ದರ ಇದ್ದಾಗಲೂ ನಮ್ಗೆ ಕಡಿಮೆ ದರಕ್ಕೆ ಪೆಟ್ರೋಲ್ ಡೀಸೆಲ್ ಸಿಗಲ್ಲಪ್ಪ ಅಂತ ಒಂದು ಆತಂಕ. ಅದು ಸಿಗೋದಿಲ್ಲ, ಕಡಿಮೆ ರೇಟಿಗೆ ಸಿಗಲ್ಲ. ಯಾಕಂದ್ರೆ ಹಿಂದೆ ನಿಮ್ಗೆ ಲಾಸ್ ಆಗಿರುತ್ತೆ. ಓಕೆ. ಅದೇ ಅಂದ್ರೆ ಈ ಹಿಂದೆ ನಷ್ಟ ಆಗಿದ್ದನ್ನ ಈಗ ಸರಿದುಂಬಿಸ್ಕೊಳ್ಳೋ ಪ್ರಯತ್ನ ಅದು. ಅದು ಸರಿಪಡಿಸ್ಕೊಳ್ಳೋದು ಅಂದ್ರೆ ಮಾಡ್ಲೇಬೇಕು ಆತರ. ಈಗ ನಿಮ್ಮ ಈಗಿನ ಲೆಕ್ಕದ ಪ್ರಕಾರ $100 ಯಾವಾಗ $70-80 ಇದ್ದಾಗ $100. ಓಕೆ, ಆಯ್ತು, ಬರೋಣ ಅದಕ್ಕೆ ತಗೊಂಡಿದ್ದೀವಲ್ಲ ಪಾಯಿಂಟ್. ಓಕೆ ರಘುನಂದನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಡಿವಿಡೆಂಟ್ ಉದಾಹರಣೆ ಹೌದು, ಭಾಳ ಒಳ್ಳೆ ಪಾಯಿಂಟನ್ನು ಅವರು ತೊಗೊಂಡು ಬಂದಿದ್ದಾರೆ. ಅದು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂತ ನಾವು ಕಂಪನೀಸ್ಗಳಲ್ಲಿ ನೋಡ್ತೀವಿ. ಇದೇ ಥರ ನಾವು ನೋಡಿದ್ರೆ ಪೆಟ್ರೋಲಿಯಂ ಈಕ್ವಲೈಸೇಷನ್ ಫಂಡ್ ಅಂತ ಏನಾದರೂ ಇದೆಯಾ ಅಂತ ನಾವು ನೋಡಿದಾಗ ಹೌದು ಇದೆ. ನಮ್ಮ ದೇಶದಲ್ಲಿ ಇದು ಇನ್ನೂ ಅಷ್ಟು ಮಟ್ಟಕ್ಕೆ ಬಂದಿಲ್ಲ. ಆದರೆ ಅವ್ರು ಕೊಟ್ಟಿರೋ ಸಲಹೆ ಬಹಳ ಒಳ್ಳೇದಿದೆ, ಸ್ವಾಗತಾರ್ಹ ಅದು. ಆದರೆ ನಾವು ನೈಜೀರಿಯಾದಲ್ಲಿ ನೋಡಿದ್ರೆ, ಸಿಂಗಪೂರಲ್ಲಿ ನೋಡಿದ್ರೆ ಈ ಥರ ಒಂದು ಪೆಟ್ರೋಲಿಯಂ ಈಕ್ವಲೈಸೇಷನ್ ಫಂಡ್ PEF ಅಂತ ಕರೀತಾರೆ ಅದನ್ನು. PEF ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ನೈಜೀರಿಯಾ ಈಸ್ ಆಲ್ಸೋ ಎ ಕಂಟ್ರಿ ವಿಚ್ ಪ್ರೊಡ್ಯೂಸಸ್ ಆರ್ ವಿಚ್ ಟೇಕ್ಸ್ ದಿ ಕ್ರೂಡ್ ಆಯಿಲ್. ಅವರ ದೇಶದಲ್ಲೇ, ನೈಜೀರಿಯಾ ದೇಶದಲ್ಲೇ ಇದೆ. ಅದನ್ನು ಮಾರಾಟ ಮಾಡಬೇಕಾದ್ರೆ ಒಂದಷ್ಟು ಮೊತ್ತವನ್ನು ಅವರು ಈಕ್ವಲೈಸೇಷನ್ ಫಂಡ್ಗೆ ಅಂತ ಎತ್ತಿಡೋರು. ಏನಪ್ಪ ಅಂತಂದ್ರೆ, ನಮಗೆ ತೊಂದರೆ ಬಂದಂಥ ಸಮಯದಲ್ಲಿ ಅಥವಾ ಮಾರಾಟ ಮಾಡಬೇಕಾದ್ರೆ ಅದನ್ನೇ ಅವರು ಮುಖ್ಯವಾದಂಥ ಆದಾಯ ಅಂತ ಅನ್ಕೊಂಡಿರ್ತಾರೆ ಯಾರು, ನೈಜೀರಿಯಾ ಸರ್ಕಾರ. ಆ ಥರ ಪ್ರಪಂಚದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ತೈಲ ದರ ಬಿದ್ದೋದಾಗ ಅವ್ರಿಗೊಂದು ಫಂಡ್ಸ್ ಬೇಕಲ್ಲ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತ ಈಕ್ವಲೈಸೇಷನ್ ಫಂಡ್ ಅಂತ ಮಾಡಿದ್ರು. ನಮ್ಮ ಸರ್ಕಾರವು ಆ ಥರ ಒಂದು ಮಾಡಬಹುದು. ಅದು ಸಣ್ಣ ಮಟ್ಟದಲ್ಲಿ ಆಗ್ತಾ ಇರುತ್ತೆ, ನಮ್ಮ ದೇಶದಲ್ಲೂ ಆಗ್ತಾ ಇರುತ್ತೆ. ಆದರೆ ಅವರಷ್ಟು ದೊಡ್ಡ ಮಟ್ಟದಲ್ಲಿ ಆಗದೇ ಇದ್ರೂ ನಮ್ಮ ಮಟ್ಟದಲ್ಲಿ ನಾವು ಅದನ್ನು ಮಾಡಬೇಕು, ಅದನ್ನ ಇನ್ನೂ ದೊಡ್ಡದು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಲಹೆ ಅವ್ರು ಕೊಟ್ಟಿರೋದು. ಪ್ರಾಯಶಃ ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ. ಇಲ್ಲದೇ ಇದ್ರೆ ಜೀ ಕನ್ನಡ ನೋಡ್ಕೊಂಡು ಸರ್ಕಾರನೂ ತಿಳ್ಕೋಬಹುದು. ಒಂದು. ಎರಡನೇದು, ಅದು ನಾನು ವ್ಯಂಗ್ಯವಾಗಿ ಹೇಳಲಿಲ್ಲ ಈ ಮಾತನ್ನ, ನಿಜವಾಗ್ಲೂ ಹೇಳಿದ್ದೀನಿ. ಎರಡನೇದು, ನಾವು ಮುಖ್ಯವಾಗಿ ನೋಡಬೇಕಾಗಿರುವಂಥದ್ದು, ಹೇಗೆ ನಾವು ಇವಾಗ ಕಮ್ಮಿ ಮಾಡಬಹುದು ಅಂತ ನಾವು ಯೋಚನೆ ಮಾಡಿದಾಗ, ಅಥವಾ ನಾವು ಅಮೆರಿಕಾದ ಕೈಗೊಂಬೆ ಆಗಿದೀವಾ? ಅದೊಂದು ದೊಡ್ಡ ಆರೋಪ ಇದೆ ಸರ್. ನೀವು ರಷ್ಯಾದಿಂದ ತೈಲ ಖರೀದಿ ಮಾಡ್ತೀವಿ ಅಂತ ಹೇಳಿದಾಗ ದಂಡನಾತ್ಮಕವಾಗಿ ಸುಂಕ ಹಾಕ್ತೀವಿ ಅಂತ 25% ವಿಧಿಸಿದ್ರು. ನರೇಂದ್ರ ಮೋದಿ ಅವರು ಮಾತನಾಡಿದ ಮೇಲೆ 18% ತೆಗೆದುಕೊಂಡು ಬಂದ್ರು. ಈಗೇನೋ ವಿನಾಯಿತಿ ಕೊಡ್ತೀವಿ ಅಂತ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು. ಒನ್ಸ್ ಅಗೇನ್ ಇದಕ್ಕೆ ಮತ್ತೆ ಜೂನ್ ತನಕ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜನಸಾಮಾನ್ಯರಲ್ಲಿ ಅದೊಂದೊಂದು ಆತಂಕ ಇದೆ, ಅಮೆರಿಕಾದ ಕೈಗೊಂಬೆ ಆಗ್ತಾ ಇದೆ, ಈ ಹಿಂದೆ ಭಾರತ ಇರಲಿಲ್ಲ ಅಂತ. ನೋಡಿ ಏನಾಗುತ್ತೆ, ನಾವು ಅಮೆರಿಕಾದ ಕೈಗೊಂಬೆ ಆಗಿದೀವಾ ಆಗಿಲ್ವಾ ಅಂತ ನಾವು ಸಾಮಾನ್ಯವಾಗಿ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಯಾತಕ್ಕೆ ಅಂತಂದರೆ, ಇವತ್ತು ನಾವು ಒಂದು ಅಂತಾರಾಷ್ಟ್ರೀಯ ದೇಶವಾಗಿದ್ದೇವೆ. ಈ ಗ್ಲೋಬಲೈಸೇಷನ್ ಮತ್ತು ಈ ವರ್ಲ್ಡ್ ಈಸ್ ಎ ಮಾರ್ಕೆಟ್ ಅಂತ ನಾವೇನು ಹೇಳ್ತೀವಿ, ಈಗ ಇಡೀ ಜಾಗತಿಕ ಮಾರುಕಟ್ಟೆ ಅಂತ ನಾವೇನು ಹೇಳ್ತೀವಿ. ಭಾರತ ಯಾವಾಗಲೂ ತನ್ನ ಒಂದೇ ಪ್ರತಿಷ್ಠೆ ಇಟ್ಕೊಂಡು ಮುಂದುವರಿಯೋದಕ್ಕಾಗೋದಿಲ್ಲ. ನಾನು ಎಕನಾಮಿಕ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಯಾತಕ್ಕೆ, ನಮ್ಮ ಸುಮಾರಷ್ಟು ರಫ್ತುಗಳು, ನಮ್ಮ ಸುಮಾರಷ್ಟು ಇಂಪೋರ್ಟ್ಗಳು, ಇದೆಲ್ಲ ಆಮದುಗಳು, ಇವೆಲ್ಲನೂ ಬೇರೆ ಬೇರೆ ದೇಶಗಳಲ್ಲಿ ಮುಖ್ಯವಾಗಿರುತ್ತೆ. ಆ ಬೇರೆ ದೇಶಗಳಲ್ಲೆಲ್ಲ ನಾವು ಗಣನೆಗೆ ತಗೊಂಡ್ರೆ ಅಮೇರಿಕಾನೂ ನಮಗೆ ಆಮದು ಮಾಡ್ಕೊಳ್ಳೋದಕ್ಕೆ, ರಫ್ತು ಮಾಡ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದಂಥ ದೇಶ.
ಮತ್ತು ಅಮೇರಿಕಾ ಜೊತೆ ನಮಗೇನು ವ್ಯಾಪಾರ ಇದೆಯಲ್ಲ ಇದರಿಂದ ನಮಗೆ ಪ್ರಾಫಿಟ್ ಇದೆ. ನಾವು ಎಷ್ಟು ನಮ್ಮ ಟೋಟಲ್ ಎಕ್ಸ್ಪೋರ್ಟು ಇಂಪೋರ್ಟ್ಗಿಂತ ಕಮ್ಮಿ ಇರ್ಬೋದು. ಇಡೀ ಭಾರತದ ಒಟ್ಟು ರಫ್ತು ಭಾರತದ ಒಟ್ಟು ಆಮದಿಗಿಂತ ಕಡಿಮೆ ಇದೆ. ಆದ್ರೆ ಅಮೆರಿಕಾದ ಜೊತೆಗೆ ನಮ್ಮ ರಫ್ತು ಜಾಸ್ತಿ ಇದೆ, ಆಮದು ಕಮ್ಮಿ ಇದೆ ಅಮೆರಿಕಾದ ಜೊತೆಗೆ. ಸೊ ಆ ನಿಟ್ಟಿನಿಂದ ನಾವು ಅದು ನಮ್ಮ ಇಂಪಾರ್ಟೆಂಟ್ ಪಾಲುದಾರ ದೇಶ ಆಗತ್ತೆ. ಮತ್ತೆ ನಾವು ಕೇಳಲ್ಲ ಅಂತ ಯೂನಿಲ್ಯಾಟ್ರಲ್ ಆಗಿ ಹೋಗ್ತಾ ಇದ್ರು ನಮ್ಮ ಕೇಂದ್ರ ಸರ್ಕಾರ ಎಲ್ಲಾ ಮಾತನ್ನು ಕೇಳ್ತಾ ಇಲ್ಲ. ಈಗ 40% ವಿಧಿಸಿದ್ರು, 42% ವಿಧಿಸಿದ್ರು. ಕೇಂದ್ರ ಸರ್ಕಾರ ಅದಕ್ಕೆ ಈಲ್ಡ್ ಆಗ್ಲಿಲ್ಲ. ಭಾರತ ಬಹಳ ಗಟ್ಟಿಯಾಗಿ ನಿಂತ್ಕೋತು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ. ಆದ್ರೆ ಎಲ್ಲಾ ಮಾತನ್ನು ಹಾಗೆ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇವಾಗ ತಂದೆ ತಾಯಂದ್ರು ಮಕ್ಕಳು ಇರ್ತಾರೆ, ಒಂದೇ ಕುಟುಂಬ ಅಂತ ನೀವು ಹೇಳ್ಬೋದು. ಆದ್ರೆ ಈಗ ವಸುದೈವ ಕುಟುಂಬಕಂ ಅಂತಾನೆ ನಾವು ಮಾತಾಡ್ತಾ ಇರುವಂಥದ್ದು. ಮಗ ದೊಡ್ಡವನಾಗಿ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ್ರೆ ತಂದೆ ತಾಯಿ ಹೇಳಿದ ಮಾತನ್ನು ಕೇಳಬಾರ್ದಾ? ಹಾಗನ್ಬಿಟ್ಟು ಅಮೆರಿಕ ತಂದೆ ಅಂತ ನಾನು ಹೇಳ್ತಾ ಇಲ್ಲ. ಈಗ ಜಾಗತಿಕ ನಾನು ಕೇಳಬಾರ್ದಾ? ಯಾಕೆ ಅಂತಂದ್ರೆ ಸುಮಾರಷ್ಟು ವಿಚಾರಗಳು ಅದಿರುತ್ತೆ. ಎಲ್ಲಿ ಕೇಳಬೇಕೋ ಎಲ್ಲಿ ಕೇಳಬಾರ್ದು ಅನ್ನುವಂಥ ವಿವೇಚನೆ ನಮ್ಮ ದೇಶಕ್ಕೂ ಇರಬೇಕಾಗತ್ತೆ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡುವಂಥ ಸಮಯದಲ್ಲಿ ಹೇಳಿದರು, ವಿದೇಶಿ ವಿನಿಮಯ ನಿಧಿ ಕೊರತೆ ಆಗ್ತಾ ಇದೆ, ಹೀಗಾಗಿ ಅದಕ್ಕಾಗಿ ತೈಲ ಬಳಕೆಯನ್ನು ಕಡಿಮೆ ಮಾಡಿ ಅಂತ. ಅದು ದೀರ್ಘಕಾಲದಲ್ಲಿ ಆರ್ಥಿಕತೆ ಮೇಲೆ ಹೆಂಗೆ ಪೆಟ್ಟು ಬೀಳುತ್ತೆ? ಮೋದಿಯವ್ರ ಮಾತಲ್ಲಿ ಅರ್ಥ ಇದೆಯಾ? ಖಂಡಿತವಾಗ್ಲೂ ಅರ್ಥ ಇದೆ. ಯಾತಕ್ಕೆ ಅರ್ಥ ಇದೆ ಅಂತ ಹೇಳ್ತೀನಿ ಅಂತಂದರೆ, ಈಗ ನಾವು ಈ ಕೊರತೆ ಏನಿದೆ, ಆರ್ಥಿಕ ಕೊರತೆ ಏನಿದೆ, ಇದನ್ನ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಆಗ್ತಿರುವಂತಹ ಆರ್ಥಿಕ ಕೊರತೆ ಏನಿದೆ, ಮತ್ತೆ ಡಾಲರ್ ಇಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ, ರುಪಿ ವೀಕನ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ರುಪಿ ವೀಕ್ ಆಗ್ತಿರೋದು, ಡಾಲರ್ ಸ್ಟ್ರಾಂಗ್ ಆಗ್ತಿರೋದು ಅಂತ ನಾವು ನೋಡಿದ್ರೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇರೋದು ನಮ್ಮ ರುಪಿ ಡಾಲರ್ ಡೌನ್ ಆಗ್ತಾ ಇರೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಈ ಥರ ಅಲ್ಲೂ ದುಷ್ಪರಿಣಾಮ ಆಗ್ತಾ ಇದೆ, ನಮಗೆ ಪ್ರೈಸ್ ಏರಿಕೆಯಿಂದನೂ ದುಷ್ಪರಿಣಾಮ ಆಗ್ತಾ ಇದೆ. ಇದು ಎರಡರಿಂದ ಏನಾಗುತ್ತೆ, ನಾವು ಇಲ್ಲ ಸರ್ಕಾರ ಖರ್ಚನ್ನ ಬೇರ್ ಮಾಡಬೇಕು, ಇಲ್ಲ ಜನಸಾಮಾನ್ಯರು ಅದನ್ನ ಬೇರ್ ಮಾಡಬೇಕು. ಸರ್ಕಾರ ಯಾರ್ದು? ಜನಸಾಮಾನ್ಯರದೇ ಸರ್ಕಾರ. ಅದೇನು ಬೇರೆದರದಲ್ಲ, ನಮ್ಮದೇ ಸರ್ಕಾರ ಇರೋದು. ಸೊ ನಮ್ಮದೇ ಸರ್ಕಾರ ಇರಬೇಕಾದ್ರೆ ಇಲ್ಲ ನಾವು ಇವತ್ತು ಖರ್ಚು ಮಾಡಬೇಕು, ಇಲ್ಲ ನಾಳೆ ಖರ್ಚು ಮಾಡಬೇಕು. ಯಾವುದೋ ಒಂದು ಹೋಟ್ಲಿಗೆ ಹೋಗ್ತೀವಿ ನಾವು, ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದರೆ ಬಿಲ್ ಯಾರು ಕೊಡಬೇಕು? ಗ್ರಾಹಕ ಕೊಡಬೇಕು. ಯಾವಾಗ ಕೊಡಬೇಕು? ಎರಡು ಥರ ದಾರಿ ಇದೆ. ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಎರಡು ಥರ. ಇಮಿಡಿಯೇಟ್ ಕ್ಯಾಶ್ ಕೊಟ್ಬಿಡ್ಬೋದು, ಇಲ್ಲ ಇಮಿಡಿಯೇಟ್ ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿಬಿಡ್ಬೋದು, ಇಲ್ಲ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ನ ಸ್ವೈಪ್ ಮಾಡಿ ಕೊಡ್ಬೋದು. ಆದರೆ ಕೊನೆಗೆ ದುಡ್ಡು ಯಾರು ಕೊಡಬೇಕು? ಕ್ರೆಡಿಟ್ ಕಾರ್ಡ್ ಬಿಲ್ ಯಾರು ಕಟ್ಟಬೇಕು? ಗ್ರಾಹಕನೇ ಕಟ್ಟೋದು. ಯಾರು ತಿಂತಾನೋ ಅವ್ನು ಕಟ್ಟಬೇಕು. ಹೌದು. ಯಾರು ತಿಂತಾನೋ ಅವ್ನು ಕಟ್ಟಬೇಕು. ಹೌದಾ? 2008ರಿಂದ 2012-13 ತನಕ ಏನು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, ಅವಾಗ ಸರ್ಕಾರ ಕ್ರೆಡಿಟ್ ಕಾರ್ಡ್ ಉಚಿತು. ಅಂದ್ರೆ ಉದ್ರಿ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಸಾಲದ ಮುಖಾಂತರ ಕ್ರೆಡಿಟ್ ಕಾರ್ಡ್ ಉಚಿತು. ಓಕೆ. ಆದ್ರೂ ನಮ್ಮ ಪ್ರೈಸ್ ಅಷ್ಟೇ ಇತ್ತು, 60-61 ರೂಪಾಯಿ, 60ರೊಳಗಡೆನೆ ಇತ್ತು. ನಂಗೆ ಎಕ್ಸಾಕ್ಟ್ ಎಷ್ಟು ಅಂತ ಗೊತ್ತಿಲ್ಲದೆ 2-3 ರೂಪಾಯಿ ಆ ಕಡೆ ಈ ಕಡೆ 60 ರೂಪಾಯಿ ಒಳಗಡೆನೆ ತೈಲ ದರ ಇತ್ತು. ಅವತ್ತಿನ ರೂಪಾಯಿ ಡಾಲರ್ ನೋಡಿದ್ರೆ ಅವತ್ತು 55-60 ರೂಪಾಯಿ ಒಳಗಡೆನೆ ರೂಪಾಯಿ ದರನೂ ಇತ್ತು ಡಾಲರ್ ಎದುರಾಗಿ. ಅದನ್ನೇ ಮೇಂಟೈನ್ ಮಾಡಿದ್ರು. ಆದ್ರೆ ಅದರದ ರೀಪೇಮೆಂಟ್ 21ರಿಂದ 26ನೇ ಇಸ್ವಿ ತನಕ ಇತ್ತು. ಈ ಮಾರ್ಚ್ ಏನಿದೆಯಲ್ಲ 26, ಈ ಮಾರ್ಚಲ್ಲಿ ಆ ಎಲ್ಲ ಒಟ್ಟು ಸಾಲಗಳೇನಿದ್ವು ಇದ್ರ ಬಾಂಡ್ ಮೇಲೆ, ಈ ಹಿಂದಿನ ಸರ್ಕಾರ ಮಾಡಿದ್ದಂಥ ಬಾಂಡ್ ಏನಿತ್ತು ಅದನ್ನ ತೀರಿಸಿದ್ದು ಯಾವಾಗ ಅಂತಂದ್ರೆ ಮಾರ್ಚ್, ಇದೇ ವರ್ಷದ 26 ಇಸ್ವಿಯ ಮಾರ್ಚ್ 29ನೇ ತಾರೀಕಂದು ಕೊನೆ ಮೆಚುರಿಟಿ ಆಫ್ ದಿ ಬಾಂಡ್ ಇತ್ತು. ನಮ್ಮ ದುರಾದೃಷ್ಟ ಅನ್ನೋ ಹಾಗೆ, ನಮ್ಮ ದೇಶದ ದುರಾದೃಷ್ಟ ಅನ್ನೋ ಹಾಗೆ ಮಾರ್ಚಲ್ಲೇ ಪುನಃ ಪ್ರೈಸ್ ಇರ್ತು. ಈಗ ಸರ್ಕಾರದ ಮುಂದೆ ಎರಡು ದಾರಿ. ನಿಮ್ ಪಾಯಿಂಟ್ ಓಕೆ. ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿ ಆಗಿದ್ರು. ರಾಜ್ಯಸಭಾ ಚುನಾವಣೆ ನಡೀತು 2012ರಲ್ಲಿ. ಈ ರಾಜ್ಯಸಭಾ ಚುನಾವಣೆಯ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ 73 ರೂಪಾಯಿ ಇತ್ತು. ಅದಾದಂತ ಡೀಸೆಲ್ ದರ 64 ರೂಪಾಯಿ ಇತ್ತು. ಇದೇ ಬಿಜೆಪಿ ಸೇರಿದಂತೆ ಬಿಜೆಪಿಯ ಮೈತ್ರಿ ಪಾರ್ಟಿಗಳು ಇಡೀ ದೇಶದಾದ್ಯಂತ ವಿರೋಧ ಮಾಡಿದ್ದು. ಒಂದು ಕಡೆ ಕ್ರೂಡ್ ಆಯಿಲ್ ದರ ಅಂದ್ರೆ ಕಚ್ಚಾ ತೈಲದ ದರ ಕಡಿಮೆ ಇದೆ, ನೀವು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡ್ತಾ ಇದ್ದೀರಿ ರಾಜ್ಯಸಭಾ ಚುನಾವಣೆ ಆದ ನಂತರ ಅನ್ನುವಂಥ ಆರೋಪವನ್ನು ಇಟ್ಕೊಂಡು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ನೀವು ಇವತ್ತು ಹೇಳ್ತಾ ಇದ್ದೀರಿ UPA 1 ಸರ್ಕಾರ UPA 2 ಅವಧಿಯಂತಹ ಸಮಯದಲ್ಲಿ ಸಾಲದ ರೂಪದಲ್ಲಿ ತೈಲವನ್ನು ತೆಗೆದುಕೊಂಡಿದ್ರು, ಅದನ್ನು ತೀರಿಸೋ ಪ್ರಯತ್ನವನ್ನು ಮಾಡಿದೆ. ಬಿಜೆಪಿಗೆ ಇದು ಅವತ್ತು ಅರಿವಿರಲಿಲ್ವಾ? ಕೇಂದ್ರ ಸರ್ಕಾರಕ್ಕೆ ಅರಿವಿರಲಿಲ್ವಾ? ಖಂಡಿತವಾಗ್ಲೂ ಅರಿವಿತ್ತು. ಖಂಡಿತವಾಗ್ಲೂ ನೋಡಿ, ಇದು ರಾಜಕೀಯ ಕೆಸರ ಎರಚಾಟ ಯಾವಾಗ್ಲೂ ಇರುತ್ತೆ.
ಯಾವ ಸರ್ ರಾಜಕೀಯ ಕೆಸರೇರು ಚಾಟ ಅಂತ ಹೇಳಿದ್ರೆ ಅಂತಿಮವಾಗಿ ಗ್ರಾಹಕ ಅದ್ರ ಪೆಟ್ಟು ತಿನ್ನೋದಲ್ಲ. ಹೌದು, ನಾವುಗಳೇ ಪೆಟ್ಟು ತಿನ್ನೋದು. ಯಾತಕ್ಕೆ ಅಂತಂದ್ರೆ ರಾಜಕೀಯ ಅನ್ನುವಂಥದ್ದೇ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಓಕೆ. ಆದ್ರೆ ಇಲ್ಲಿ ಪಟ್ಟಬದ್ಧ ಹಿತಾಸಕ್ತಿಗಳೇನಿರುತ್ತಲ್ಲ ಅವರದನ್ನೂ ನೋಡ್ಕೋಬೇಕಾಗತ್ತೆ ಒಂದೊಂದ್ಸತಿ. ಆದ್ರೆ ನಮಗೂ ಅದಕ್ಕೂ ನಾವು ಅದ್ರ ಬಗ್ಗೆ ಏನ್ ಮಾಡ್ಬೋದು ಈ ವಿಚಾರದಲ್ಲಿ? ಈಗ ನಾನು ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ರಾಜಕೀಯ ಕೆಸರೆರಚಾಟ ಇದ್ದೇ ಇರುತ್ತೆ. ಓಕೆ. ಕಾಂಗ್ರೆಸ್ ಸರ್ಕಾರ GST ತರೋದಕ್ಕೆ ಅಂತ ಹೋಯ್ತು, ಬಿಜೆಪಿ ಅವರು ಬಿಡ್ಲಿಲ್ಲ. ಕೊನೆಗೆ ಬಿಜೆಪಿ ಅವ್ರು ಏನ್ ಮಾಡಿದ್ರು? GST ಜಾರಿ ತಂದ್ರು. ಅವಾಗ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು? ಬೇಡವಾಗಿತ್ತು ಅಂತ ಹೇಳಿದ್ರು. ಅಷ್ಟೇ. ಇಲ್ಲಿಗೆ ನಾವು ನಿಲ್ಸೋಣ ಅದನ್ನ. ಅಂತಂದ್ರೆ ಯಾವುದೇ ರಾಜಕೀಯ ಪಕ್ಷಗಳಾದ್ರೂ ಆಪೋಸಿಷನ್ ಅಲ್ಲಿ ಕೂತ್ಕೊಂಡು ಅದು ದೇಶಕ್ಕೆ ಒಳ್ಳೇದಾಗ್ತಿದೆ ಅಂತಂದ್ರು ಅದ್ರ ಬಗ್ಗೆ ಯೋಚನೆ ಮಾಡದೆ ಪಕ್ಷದ ಹಿತಾಸಕ್ತಿಯಿಂದನೇ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಅದಕ್ಕೆ ನಾನು ಪಕ್ಷಗಳ ವಿಚಾರವಾಗಿ ನಾನು ಅವಾಗ್ಲಿಂದಾನು ಮಾತಾಡ್ತಿಲ್ಲ, ಎಕನಾಮಿಕ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತಾ ಇದ್ದೀನಿ. GST ಪ್ರಸ್ತಾಪ ಮಾಡಿದ್ರ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಸರ್. ಒಂದು ಬಲವಾದಂತಹ ಕೂಗಿದೆ, ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ GST ವ್ಯಾಪ್ತಿಗೆ ತರಬೇಕು. 28% ಇದೆ. ಆ ಪರಿಪ್ರಮಾಣದಲ್ಲಿ ನಮಗೆ ಹೋದ್ರೆ ಕಡಿಮೆ ದರಕ್ಕೆ ನಮಗೆ ಪೆಟ್ರೋಲ್ ಡೀಸೆಲ್ 28% ಆಗಲ್ಲ, 40% ಆಗಬಹುದು. ಯಾಕೆಂದ್ರೆ 28 ತೆಗೆದು ಹಾಕ್ಬಿಟ್ಟಿದ್ದಾರೆ. CGST 20%, SGST 20%, 40% ಮಾಡಿದ್ರು ಪ್ರೈಸ್ ಫ್ರಮ್ 108 or 110 ಟುಡೇ ವಿಲ್ ಕಮ್ ಡೌನ್ ಟು 90 rupees. ಅಂದ್ರೆ GST ವ್ಯಾಪ್ತಿಗೆ ತಂದ್ರುವೆ ಅದನ್ನ ತರಬೇಕು. ಅದನ್ನ ತರದು ಬರೀ ಕೇಂದ್ರ ಸರ್ಕಾರ ಒಂದ್ ತರಕ್ಕಾಗಲ್ಲ. ಸುಮಾರು 2/3 ಭಾಗದಷ್ಟು, 3ರಲ್ಲಿ 2 ಭಾಗದಷ್ಟು ಇಲ್ಲ GST ಕೌನ್ಸಿಲ್ ಕೇಂದ್ರ ಸರ್ಕಾರ ಮತ್ತೆ ಎಲ್ಲಾ ರಾಜ್ಯಗಳ ರಾಜ್ಯ ಸರ್ಕಾರ ಒಟ್ಟು ಕೂಡ್ಕೊಂಡು ಮಾಡುವಂಥದ್ದು. ಇದರಲ್ಲಿ 2/3 ಮೆಜಾರಿಟಿ ಒಪ್ಪಿಗೆ ಆಗಬೇಕು. ಒಪ್ಪಿಗೆ ಆಗಿ ತಂದಿದ್ದೇ ಆದಲ್ಲಿ 20% ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರೋದು ಹಾಗೆ ಇರುತ್ತೆ. ರಾಜ್ಯ ಸರ್ಕಾರಕ್ಕೆ ಏನು 29 ರೂಪಾಯಿ ಬರ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದರಗಳಿರುತ್ತೆ. ಆ ರಾಜ್ಯದ ವ್ಯಾಟ್ ಅವ್ರಿಗೆ ನಮ್ಮ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ 29 ರೂಪಾಯಿಂದ 20 ರೂಪಾಯಿ ಇಳಿಯುತ್ತೆ. ನಮ್ಮ ರಾಜ್ಯ ಸರ್ಕಾರ ಇದನ್ನ ತಗೊಳ್ಳುವಂತಹ ಶಕ್ತಿ ಇದೆಯಾ ಈ ಪಂಚ ಗ್ಯಾರಂಟಿಗಳ ನಡುವೆ? ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ವ್ಯಾಟ್ ಗಳನ್ನ ಏನು ವಿಧಿಸುತ್ತಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ, ಅತಿ ದೊಡ್ಡ ಆದಾಯ ಅದು. ರಾಜ್ಯ ಸರ್ಕಾರಕ್ಕೆ ಬರುವಂತ ಅತಿ ದೊಡ್ಡ ಆದಾಯ. ಈ ಕಾರಣಕ್ಕಾಗಿ ಅದನ್ನ ಕಡಿಮೆ ಮಾಡೋ ಪ್ರಯತ್ನಗಳನ್ನು ಯಾವ ರಾಜ್ಯ ಸರ್ಕಾರಗಳು ಮಾಡೋದಿಲ್ಲ. ಹಿಂದೆ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ ವೈರಲ್ ಆಗ್ತಾ ಇದೆ, ನೀವು ಗಮನಿಸಬಹುದು. ಸ್ಟಾಲಿನ್ ಅವರು ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಟ್ವೀಟ್ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಅದನ್ನು ಮಾಡ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಬಿಕಾಸ್ ರಾಜ್ಯ ಸರ್ಕಾರಕ್ಕೆ ಒಂದು ಆದಾಯ. ಬಟ್ ಇದರ ಜೊತೆಗೆ ಒಂದು ಆಕ್ಷೇಪ ಇದೆ ಸರ್, ಒಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಈ ವ್ಯಾಟ್ ಅನ್ನು ವಿಧಿಸುತ್ತಲ್ಲ, ಈ ವ್ಯಾಟ್ ಅನ್ನು ವಿಧಿಸ್ತಾ ಹೋದಂತೆ ಕಚ್ಚಾ ತೈಲ ದರ ಏರುಪೇರು ಆದಾಗಲೂ ಕೂಡ ಆ ವ್ಯಾಟ್ ನ ಪ್ರಮಾಣವು ಕೂಡ ಏರುಪೇರು ಆಗ್ತಾ ಇರುತ್ತೆ. ಅದು ಕೂಡ ದರ ಏರಿಕೆಗೆ ಕಾರಣ ಆಗುತ್ತೆ. ನೀವು ಅದನ್ನ ಸ್ಥಿರವಾಗಿ ಮಾಡಿಬಿಟ್ರೆ ಸ್ಥಿರವಾದಂತಹ ವ್ಯಾಟ್ ವಿಧಿಸಬೇಕು ಅನ್ನೋದು ಒಂದಿದೆ. ಕರೆಕ್ಟ್. ಬಹಳ ಉತ್ತಮವಾದಂತಹ ಸಲಹೆ. ನಾನು ಇನ್ನೊಂದು ಸಲಹೆಯನ್ನು ಕೊಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದನ್ನ ಹೇಳ್ಬಿಡ್ತೀನಿ ನೋಡಿ. ಈ ವ್ಯಾಟ್ ಅನ್ನುವಂಥದ್ದನ್ನ ನಾನು ಆರ್ಥಿಕ ತಜ್ಞ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋದಕ್ಕೆ ಅದನ್ನ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಬಲ್ಲೆ. ಇದನ್ನ ಆಡ್ ವ್ಯಾಲರಮ್ ಅಂತಾರೆ, ಅಂದ್ರೆ ಬೆಲೆ ಆಧಾರಿತ ತೆರಿಗೆ ಅಂತ. ಆಡ್ ವ್ಯಾಲರಮ್ ಅಂದ್ರೆ ಬೆಲೆ ಆಧಾರಿತ ತೆರಿಗೆ. ಇದು 108 ರೂಪಾಯಿ ಇದ್ರೆ 29% 108 ರೂಪಾಯಿ ಮೇಲೆ ಇರುತ್ತೆ. 103 ರೂಪಾಯಿ ಇದ್ರೆ 103 ರೂಪಾಯಿ ಮೇಲೆ ಆಗಿ ಬರುತ್ತೆ. ಒಟ್ಟು ಬೆಲೆ ಆಧಾರಿತ ಬೇಸ್ ಪ್ರೈಸ್ ಮುಖಾಂತರ ಇರಲ್ಲ, ಅದು ನಾವು ಸೆಲ್ಲಿಂಗ್ ಪ್ರೈಸ್ ಮುಖಾಂತರ ಇರೋದ್ರಿಂದ ದರ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಆ ತೆರಿಗೆ ಪ್ರಮಾಣನೂ ಜಾಸ್ತಿ ಆಗುತ್ತೆ. ಆ ಮಟ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ರಾಜ್ಯದ ಹಿತಾಸಕ್ತಿ ಇತ್ತು ಅಂತಂದ್ರೆ, ಮುಖ್ಯವಾಗಿ ಹಿತಾಸಕ್ತಿ ಇತ್ತು ಅಂತಂದ್ರೆ, ಅವರು ಈಗ ಹೇಗೆ ಕೇಂದ್ರ ಸರ್ಕಾರ ಫೆಬ್ರವರಿನಲ್ಲಿ ಒಂದು 3% ಕಮ್ಮಿ ಮಾಡ್ತು ಎಕ್ಸೈಸ್ ಡ್ಯೂಟಿ, ಒಂದು 3% ಕಮ್ಮಿ ಮಾಡಿದ ಹಾಗೇನೆ ಇವರು ಮಾಡುವಂತಹ ಒಂದು ಪ್ರಯೋಜನ ಮಾಡ್ಕೋಬಹುದು. ನಾನು ನೀವು ನಿರ್ಧಾರ ಮಾಡೋದಕ್ಕಾಗಲ್ಲ. ಆದ್ರೆ ಸರ್ಕಾರ ಜಿ ಕನ್ನಡ ನೋಡ್ತಿದೆ ಅಂತಂದ್ರೆ ಅವ್ರಿಗೆ ನಮ್ಮ ಮುಖಾಂತರ ಒಂದು ಸಲಹೆ. ಎರಡನೇದು, ಅಲ್ಲಿ ದಡ್ರಿದ್ದಾರೆ ಅಂತ ನಾನು ಹೇಳ್ತಿಲ್ಲ, ನಾವು ಒಂದು ಸಲಹೆ ಸಾಮಾನ್ಯವಾಗಿ. ಎರಡನೇದು, ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ಬಿಡ್ಬೋದು ನೀವು ಹೇಳಿದ ಹಾಗೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ರೈಸ್ ಆಫ್ ದಿ ಪೆಟ್ರೋಲ್. ನಮ್ದು 28 ರೂಪಾಯಿ ಅಪ್ಪ, ನೀನ್ 150 ರೂಪಾಯಿಗೆ ತಗೊಂಡೋಗು ಪೆಟ್ರೋಲ್ನ, ನಮ್ದು 28 ರೂಪಾಯಿ ಅಂದ್ರೆ ಇವರಿಗೆ ರಾಜ್ಯ ಸರ್ಕಾರದವರಿಗೆ ಒಂದು ನೈತಿಕ ಹೊಣೆ ಬರುತ್ತೆ, ನೈತಿಕವಾದಂತಹ ಒಂದು ಮಾತು ಸಿಗತ್ತೆ. ನಾವ್ ಹೀಗ್ ಮಾಡಿದೀವಿ, ಕೇಂದ್ರ ಸರ್ಕಾರದವ್ರು ಮಾಡ್ತಿಲ್ಲ ಅನ್ನುವಂಥದ್ದು ಒಂದು ಸಿಗತ್ತೆ. ಈಗ ಅದು ರಾಜ್ಯ ಸರ್ಕಾರ ಮಾಡ್ತಿದ್ಯಾ? ಎರಡನೇದು. ಇನ್ನೊಂದು ವಿಷಯ, ಈಗ ಕ್ವಿಕ್ ಆಗಿ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಇನ್ನೇನ್ ಮಾಡ್ಬೋದು ಸರ್ಕಾರ? ಇದನ್ನ ಕಮ್ಮಿ ಮಾಡಿ 28%, 29% ಇರುವಂತಹ GST ವ್ಯಾಟ್ ಅನ್ನ ಕಮ್ಮಿ ಮಾಡಿ ಅದನ್ನ 20ಕ್ಕೆ ತಂದು ಕೇಂದ್ರಕ್ಕೆ ಸರಿಯಾಗಿ ತಂದ್ರೆ 8 ರೂಪಾಯಿ ಕಮ್ಮಿ ಆಗುತ್ತೆ, 100 ರೂಪಾಯಿಗೆ ಬಂದ್ಬಿಡುತ್ತೆ. ಓಕೆನಾ? 100 ರೂಪಾಯಿಗೆ ತಂದಾದ್ಮೇಲೆ ಈ 9 ರೂಪಾಯಿ ಕೊರತೆಯನ್ನು ಏನ್ ಮಾಡಬೇಕು?
ಸಿಗರೆಟ್ ಮೇಲೆ ಹೇರಿ ಸ್ವಾಮಿ, ಎಣ್ಣೆ ಮೇಲೆ ಹೇರಿ ಸ್ವಾಮಿ. ಓಕೆ, ಅದರ ದರನೂ ಏರಿಕೆ ಆಗಿದೆ ಸರ್, ಅದರ ದರನೂ ಏರಿಕೆ ಆಗಿದೆ. ಈಗ ದರ ಏರಿಕೆ ಆಗಲಿ, ಆದ್ರೆ ಎಲ್ಲ ಇಡೀ ರಾಜ್ಯದಲ್ಲಿರುವಂತಹ 8 ಕೋಟಿ ಜನನು ಸೇವಿಸ್ತಾರ. ಕರೆಕ್ಟ್. ಎರಡನೇದು ನಮ್ಮ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಆಲ್ಕೋಹಾಲ್ ಪರ್ಸೆಂಟೇಜ್ ಮುಖಾಂತರ ಕರ್ನಾಟಕ ತೆರಿಗೆ ಆಗ್ತಾ ಇದೆ. ಎಕ್ಸೈಸ್ ಡ್ಯೂಟಿ ಆನ್ ಲಿಕ್ಕರ್ ಜಾಸ್ತಿ ಮಾಡ್ಲಿ, ಇವಾಗ ಒಳ್ಳೆ ಸಮಯ ಅಲ್ವೇ? ನೀವು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡೂ ಪಾತ್ರ ಇದೆ, ನಾಗರಿಕರ ದೃಷ್ಟಿಯಿಂದ ಅವ್ರು ಕ್ರಮ ಕೈಗೊಳ್ಳಿ. ಇವಾಗ ಯಾರಾದ್ರೂ ಫೋನಲ್ಲಿ ಮಾತಾಡೋರು ಯಾರಾದ್ರೂ ಹೇಳಿ ಎಣ್ಣೆ ಪ್ರೈಸ್ ಜಾಸ್ತಿ ಆಗೋಗ್ಬಿಟ್ಟಿದೆ, ನಾವು ಅದನ್ನ ವಿರೋಧ ಮಾಡ್ತೀವಿ ಅಂತ ಹೇಳೋ ಧೈರ್ಯ ಮಾಡಿ ಸರ್, ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಮನಸ್ಸು ಮಾಡಿದರೆ ಗ್ರಾಹಕರ ಮೇಲೆ ಬೀಳ್ತಾ ಇರುವಂಥ ಬರೆಯನ್ನು ಇಳಿಸಬಹುದು ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ. ಏನು ಮಾಡ್ತವೆ ಸರ್ಕಾರಗಳು, ಕಾದ್ ನೋಡೋಣ. ಇದರೊಂದಿಗೆ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.